ನೋಡಿ ಇಲ್ಲಿಂದ ಸರ್ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ವಾವ್, 200/100. ನಿನ್ನಲ್ಲಿರೋ ಅದ್ಭುತವಾಗಿರೋದನ್ನು ಜನ ಎಲ್ಲಿದ್ದರೂ ಎಕ್ಸೆಪ್ಟ್ ಮಾಡ್ಕೋತಾರೆ. ಅಂಥದ್ದೊಂದನ್ನು ನನ್ನ ಜಾಗದಲ್ಲಿ ನಾನು ಗಮನಿಸ್ತೆ. ಯಾಕೆಂದರೆ ನಾನೊಬ್ಬ ರೈತರ ಮಗನಾಗಿದ್ದವನು. 10,000 ರೂಪಾಯಿಂದ 3,500 ಜನ ಎಂಪ್ಲಾಯೀಸ್ ಆಗಿದ್ದಾರೆ. 1.5 ಲಕ್ಷ ಜನ ಕಸ್ಟಮರ್ಸ್ ಇದ್ದಾರೆ. ತುಂಬ ನೋವಲ್ಲಿ ಕಳೆದಿರೋ ದಿನಗಳು ಇದ್ದಾವೆ. ಕಾರ್ಗಳಂದರೆ ತುಂಬ ಇಷ್ಟ. 12 ಕಾರ್ ತೊಗೊಂಡಿದ್ದೀನಿ. ಮನೆ ಕಟ್ಟಿ 3 ವರ್ಷ ಕಂಪ್ಲೀಟ್ ಆಗಿದೆ. ಇದು 200/100 ಇದೆ. ನಾವು ಈ ಮನೆಗೆ ಬಂದಮೇಲೆ ನಮ್ಮ ಗ್ರೌತ್ ಇಂಟು 10x ಅಲ್ಲೇ ಆಗಿದೆ. ಎಲ್ಲ ಕೂಡ ದೇವ್ರನ್ನ ಚಿಕ್ಕದಾಗಿ ಇಡಬಾರ್ದು. ಫಸ್ಟ್ ನಮ್ಮ ಮನೆಯಲ್ಲಿರೋ ಈ 5 ಬೆಡ್ರೂಮ್ಗೆ ಯಾರು ಎಲ್ಲೋದ್ರೂ ಗೊತ್ತಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಎಲ್ಲ ಹಂತದ ವ್ಯಕ್ತಿಗಳು ಬದುಕಿರಬೇಕು. ಮೆಚ್ಯೂರ್ಡ್, ಸಣ್ಣ ವಯಸ್ಸಿನ ಮಗು, ಅದು ಮಿಸ್ ಆಗಬಾರ್ದು. ಸರ್ ನಮಸ್ಕಾರ ಸರ್. ಸರ್ ಮೋಸ್ಟ್ ವೆಲ್ಕಮ್ ಸರ್. ಬನ್ನಿ ಸರ್. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್, ತುಂಬ ಚೆನ್ನಾಗಿದ್ದೀನಿ. ನಗರಗಳಿಗೆ ವಲಸೆ ಹೋಗುವ ಟ್ರೆಂಡನ್ನು ಬದಲಿಸಿ ಅದನ್ನು ಉಲ್ಟಾ ಮಾಡಿ ತಲೆ ಕೆಳಗೆ ಮಾಡಿ ತಾನು ಹುಟ್ಟಿದ ಊರಿಗೆ MBA ಮುಗಿಸಿದ ನಂತರ ಕಾರ್ಪೊರೇಟ್ ಜಾಬ್ ಬಿಟ್ಟು ಬಂದು ಇಲ್ಲಿ ಉದ್ಯಮ ಕಟ್ಟಿ ಸುಮಾರು 3,500 ಜನಕ್ಕೆ ಉದ್ಯೋಗ ಕೊಟ್ಟು 1.5 ಲಕ್ಷ ಗ್ರಾಹಕರನ್ನ ತಮ್ಮ ಕಡೆ ಸೆಳ್ಕೊಂಡು ಕೆಲಸ ಮಾಡ್ತಿರೋಂಥವ್ರು ನೋಡಿ ಉದಯ್ ಗೋರ್ಲಿಂಗಯ್ಯನವ್ರು ಸರ್. ನಮಸ್ತೆ ಸರ್. ನಗರದಲ್ಲಿರೋರು ದೊಡ್ಡ ನಗರ ಹುಡುಕ್ತಾರೆ, ಗ್ರಾಮಾಂತರದಲ್ಲಿರೋರು ನಗರ ಹುಡುಕ್ತಾರೆ. ಸೊ ಈ ಟ್ರೆಂಡಿಂದ ನೀವು ಉಲ್ಟಾ ಹೋಗ್ತಾ ಇದ್ರಲ್ಲ, ಯಾಕೆ? ಅವಶ್ಯಕತೆ ಇಲ್ಲ ಸರ್. ಮಹಾನಗರ ಏನಕ್ಕೆ ಮಹಾನಗರ ಆಗಿದೆ ಅಂತ ನೀವೇನಾರು ಅಂದ್ಕೊಂಡ್ರೆ, ಅಲ್ಲಿ ಏನೋ ಒಂದು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಆಗಿದೆ ಅಥವಾ ಅಲ್ಲೇನೋ ಒಂದು ಬೂಮ್ ಆಗಿದೆ. ಅದೇ ಥರ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮುಂದೆ ಈಗ ಬೂಮ್ ಆದಮೇಲೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನಾದ್ರು ಬೂಮ್ ಆಗುತ್ತೆ ಅಂದರೆ ಅದೊಂದು ಹೆಲ್ತ್ ಇಂಡಸ್ಟ್ರಿ. ಆರೋಗ್ಯ ಅಂತ ಬಂದಾಗ ಅದು ನೇರವಾಗಿ ಕನೆಕ್ಷನ್ ಇರೋದು ಆಹಾರದ ಜೊತೆ. ಸೊ ಆ ಆಹಾರನ ನೀವು ಯಾವುದೇ ಫ್ಯಾಕ್ಟ್ರಿನಲ್ಲಿ, ಯಾವುದೇ ಮಹಾನಗರಗಳಲ್ಲಿ, ಯಾವುದೇ AI ಬಳಸಿ ಅಥವಾ ಯಾವುದನ್ನು ಬಳಸಿ ಮಾಡೋಕ್ಕಾಗಲ್ಲ. ಯಥಾಸ್ಥಿತಿ ನಾವು ಇರೋ ಜಾಗದಲ್ಲೇ ಬಳಸಬೇಕು. ಸೊ ಹಾಗಾಗಿ ನಮ್ಮ ಒಂದು ಭವಿಷ್ಯದ ಉದ್ಯಮನ ನಾವು ಇವತ್ತೇ ಇಲ್ಲಿಂದ ನಮ್ಮೂರಿಂದ ನಮ್ಮ ಜಾಗದಿಂದ ನಾವು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ವಾವ್. ಆರೋಗ್ಯ ಅಂತ ಬಂದಾಗ ಅದು ಡೈರೆಕ್ಟ್ ಇರೋದೇ ಆಹಾರದ ಜೊತೆ. ಸೊ ಆಹಾರ ಅಂತ ಬಂದಾಗ ಸೊ ನಮ್ಮ ನೆಲ, ನಾನು ಅದನ್ನೇ ನಿಮ್ಗೆ ಹೇಳಿದ್ದು ಒಂದು ಮಾತು ಅಂತಂದರೆ, ನನ್ನ ಈ ಒಂದು ಸ್ಟೋರಿ ಬೇರೆ ಊರಲ್ಲಿರ್ತಕ್ಕಂಥ ಯುವಕರಿಗೂ ಅಥವಾ ಇದನ್ನು ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೋ, ಈ ಇಡೀ ಭಾರತನೇ ಸ್ವರ್ಣಭೂಮಿ ಅಂತ ನಾವು ನಂಬಿದ್ದೀವಿ. ಪ್ರತಿಯೊಂದು ಭಾಗ, ಪ್ರತಿಯೊಂದು ಜಾಗ, ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗಮನಿಸಿದ್ರು ಅದೆಷ್ಟು ವಿಶೇಷವಾದ ಬೆಳೆಗಳು, ಅದೆಷ್ಟು ವಿಶೇಷವಾದ ರೈತರು. ಇದರ ಮಧ್ಯದಲ್ಲೆಲ್ಲ ಏನಾಗಿದೆ ಅಂತ ನಾವು ಅದನ್ನು ಬಿಟ್ಟು ಒಂದು ವರ್ಗ ವಾಪಸ್ ಹೋದಾಗ ಅದೊಂದು ನಾಶ ಆಗ್ತಾ ಹೋದರೆ, ಆ ಕಮ್ಯುನಿಟಿ ನಾಶ ಆಗ್ತದೆ. ಅದು ಯಾವ ಹಳ್ಳಿಗೆ ಹೋದ್ರೂ ಕೂಡ ಅಲ್ಲಿ ಯಾರೂ ಇಲ್ಲ, ವಯಸ್ಸಾದವ್ರು ಏನೋ ನೋಡ್ಕೊಂಡು ನಡೆಸ್ತಾ ಇದ್ದಾರೆ. ಆ ಥರ ಆಗಬಾರ್ದು. ನಾನು ಇರೋ ಊರಲ್ಲೇ ಅದೆಷ್ಟು ದೊಡ್ಡ ಉದ್ಯಮ ಕಟ್ಟೋಕ್ಕಾಗುತ್ತೋ ನಾವು ಕಟ್ಟೋಣ, ತೋರಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಈ ಪ್ರಯತ್ನ ಇವತ್ತು ಪ್ರಪಂಚದ ನಾನಾ ಕಡೆಗೆ ಇದು ಹೋಗಿದೆ. ಆ್ಯಂಡ್ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿ ಇವತ್ತು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜನಕ್ಕೆ ಬೇಕಾಗಿರೋದು ಉತ್ತಮವಾಗಿರೋದನ್ನ ನೀನು ಎಲ್ಲಿಂದ ಕೊಡ್ತೀಯ ಅನ್ನೋದು ಮ್ಯಾಟ್ರೇ ಆಗಲ್ಲ ಸರ್. ಓಕೆ, ಸೊ ನಗರದಲ್ಲೇ ಕೇಂದ್ರ ಇರಬೇಕು ಅಂತೇನಿಲ್ಲ. ಇಟ್ಸ್ ನಾಟ್ ಅ ಥಿಂಗ್ ಲೈಕ್ ದಟ್. ನಿನ್ನಲ್ಲಿರೋ ಅದ್ಭುತವಾಗಿರೋದನ್ನು ಜನ ಎಲ್ಲಿದ್ದರೂ ಎಕ್ಸೆಪ್ಟ್ ಮಾಡ್ಕೋತಾರೆ. ಅಂಥದ್ದೊಂದನ್ನು ನನ್ನ ಜಾಗದಲ್ಲಿ ನಾನು ಗಮನಿಸ್ತೆ. ಯಾಕೆಂದರೆ ನಾನೊಬ್ಬ ರೈತರ ಮಗನಾಗಿದ್ದವನು. ರೈತನೇ ಆಗಿರಬೇಕು ಅಂತ ನಮ್ಮ ತಂದೆ ತಾಯಿ ನನ್ನನ್ನು ತುಂಬ ಇಷ್ಟಪಟ್ಟಿದ್ದರು. ನಾನು ರೈತನಾಗಿದ್ದಷ್ಟು ದಿನವೂ ಕೂಡ ಅದಕ್ಕೆ ಬೆಲೆಯನ್ನು ತುಂಬತಕ್ಕಂತಹ, ಅವರು ಹೇಳ್ಕೊಡ್ತಕ್ಕಂಥ ಕೆಲಸಗಳನ್ನ ತುಂಬ ಆದರ್ಶವಾಗಿ ಪಾಲಿಸ್ಕೊಂಡು ಕೃಷಿನ ತುಂಬ ಚೆನ್ನಾಗಿ ನೋಡ್ತಿದ್ದಂಥವನು. ಅವಾಗ ನನಗನ್ಸಿದ್ದೇನಾಯಿತು, ಈ ಕೃಷಿ ಮತ್ತು ಇವತ್ತಿನ ಈ ಆಧುನಿಕ ಪ್ರಪಂಚದ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ತುಂಬ ದೊಡ್ಡದಿದೆ ಸರ್. ಈ ಅಪ್ಪರ್ ಕಮ್ಯುನಿಟೀಸ್ ಅಂತ ಏನು ಕರೀತಾರೆ, ಅದನ್ನು ರೈತರನ್ನ ಒಂಥರ ಬೇರೆ ಥರ ನೋಡೋದು. ಆ್ಯಂಡ್ ರೈತರಿಂದ ಏನು ನಾವು ಬೇರೆ ಥರದನ್ನ ಪ್ರೊಡಕ್ಟಿವಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಮಧ್ಯದಲ್ಲಿ ನಾನು ಆ ಒತ್ತಡದಲ್ಲಿ ಉದ್ಯಮಿ ಆದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಕುಟುಂಬದಿಂದ ಬಂದು ಸೊ ನಿಮ್ಮ ಬಿಸ್ನೆಸ್ ಶುರು ಮಾಡಿದ ಯಾವ ವರ್ಷ, ಈಗ ಯಾವ ಹಂತದಲ್ಲಿದೆ ಸರ್? 2010ರಲ್ಲಿ ನನ್ನ ತಲೆಯಲ್ಲಿ ಆಲೋಚನೆ ಸ್ಟಾರ್ಟ್ ಆಯಿತು, ಜನಗಳ ಆಹಾರ ಕೆಡ್ತಾ ಇದೆ ಅಂತ. ಯಾಕೆ ಅಂತಂದರೆ ನಾನು ತುಂಬ ಇಷ್ಟಪಟ್ಟು ಓದಿದಂಥ ಒಂದು ಪುಸ್ತಕದಲ್ಲಿ ಆಹಾರ ಮತ್ತು ಒತ್ತಡ ಒಂದು ಪ್ರಾಣಿಯ ಸೃಷ್ಟಿಗೆ ಕಾರಣ ಅಂತ ಡಾರ್ವಿನ್ ಅವರು ಒಂದು ಕಡೆ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ. ಅಂದರೆ ಎಲ್ಲೋ ಇದ್ದಂಥ ಮನುಷ್ಯ
ಇವತ್ತು ಇಷ್ಟು ಶಕ್ತಿಶಾಲಿ ಮನುಷ್ಯನಾಗಿ ಇಷ್ಟು ಸುಂದರ ವಿಚಾರವಂತ ಮನುಷ್ಯನಾಗಲಿ ಪರಿವರ್ತನ ಆಗಲಿಕ್ಕೆ ಒಂದು ಆಹಾರ ಕಾರಣ ಆಗಿತ್ತು ಅಂತಂದರೆ ಈ ಕಳೆದ 30-20 ವರ್ಷದಲ್ಲಿ ಆ ಆಹಾರದ ಕಗ್ಗೊಲೆ ನಡೆದೋಗ್ಬಿಟ್ಟಿದೆ ನಮ್ಮಲ್ಲಿ. ಅಂದರೆ ಲಕ್ಷಾಂತರ ವರ್ಷ ತಗೊಂಡ್ವಿ ಈ ಎವಲ್ಯೂಷನಲ್ಲಿ ಮನುಷ್ಯನಾಗಕ್ಕೆ, ನಾವು ಈ ಥರ ಮಾರ್ಪಾಡಾಗಕ್ಕೆ. ಲಕ್ಷಾಂತರ ವರ್ಷದಿಂದ ಕಷ್ಟಪಟ್ಟು ಆಗಿರೋ ಈ ಎವಲ್ಯೂಷನನ್ನು ಈ 30-40 ವರ್ಷದಲ್ಲಿ ನಾಶ ಮಾಡೋ ಹಂತಕ್ಕೆ ನಾವು ಬಂದಾಗ ನನಗನ್ಸಿದ್ದು ಈ ಆಹಾರದ ಮೇಲೆ ನಾನೇನಾದರೂ ಕೆಲಸ ಮಾಡಬೇಕು. ಯಾರ್ಯಾರು ಮುಗ್ಧ ಜೀವಿಗಳು ಏನು ಅವ್ರು ತಿಂತಾರೆ, ಅವ್ರ ಮನೇಲಿ ಏನು ತಿಂತಾ ಇದ್ದೀವಿ ಇನ್ನೂ ಅರಿವು ಅವ್ರಿಗಿಲ್ಲ, ಆ ತಿನ್ನೋಂಥ ಆಹಾರನ ಔಷಧಿ ಮಾಡೋಕ್ಕೆ ನಮ್ಮಿಂದ ಏನಾದರೂ ಸಾಧ್ಯನಾ? ಅಂದರೆ ಅವನು ಉಪ್ಪಿಟ್ಟು ತಿನ್ನಲಿ, ಚಿತ್ರಾನ್ನ ತಿನ್ನಲಿ, ಏನು ತಿನ್ನಲಿ, ಅದನ್ನು ಮೆಡಿಸನ್ ಮಾಡಬೇಕು ಅಂತ ಆಲೋಚಿಸಿದಾಗ ಅಂಥ ಒಂದು ಅದ್ಭುತವಾದ ಕಲ್ಪವೃಕ್ಷ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ನಾವು ಬೆಳೀತಾ ಇದ್ವಿ. ಸೊ ನಾವು ಸ್ವಂತ ಬೆಳೀತಾ ಇದ್ವಿ. ಸೊ ಪ್ರಪಂಚದ ನಾನಾ ಕಡೆ ಅದನ್ನು ಭಾಳ ವಿಶೇಷವಾಗಿ ಗಮನಿಸ್ತಾ ಇದ್ರು. ಬಟ್ ನಮ್ಮ ಜನಗಳಿಗೆ ಅಥವಾ ನಮ್ಮ ಕಡೆಯವ್ರಿಗೆ ಅದರ ಅವೇರ್ನೆಸ್ ಇರಲಿಲ್ಲ. ಸೊ ಆವಾಗ ನಾನು ಥಿಂಕ್ ಮಾಡಿದೆ ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ. 2012ರಲ್ಲಿ ಸ್ಟಾರ್ಟ್ ಮಾಡಿದೆ. ತುಂಬ ಚಿಕ್ಕ ಕಂಪನಿ ಅಂತಂದರೆ ನೀವು ನಗ್ತೀರಾ, ಒಂದು 10,000 ರೂಪಾಯಿ ಸ್ಟಾರ್ಟ್ ಮಾಡಿದ್ದು ನನ್ನ ಕಂಪ್ನಿನ. 2010ರಲ್ಲಿ ಆಲೋಚನೆ ಸ್ಟಾರ್ಟ್ ಆಯಿತು. 2012ರಲ್ಲಿ 10,000 ರೂಪಾಯಿ ನಾನು ಅಷ್ಟೇ, ತುಂಬ ಸಣ್ಣ ಅಮೌಂಟ್. ಯಾಕೆಂತಂದರೆ ಆ ಟೈಮಲ್ಲಿ ಆ ಥರ ಇತ್ತದು. ಆ 10,000 ರೂಪಾಯಿಲಿ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಏನನ್ನ ಒಂದು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದುಡ್ಡಾಗಲಿ ಪ್ಲ್ಯಾನ್ ಆಗಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ. ನೀನೇನು ಕೊಡೋಕೆ ಹೊರಟಿದೀಯ ಅನ್ನೋ ಉದ್ದೇಶ ಕರೆಕ್ಟ್ ಇರಬೇಕು. ಉದ್ದೇಶ ಸರಿ ಇದ್ದರೆ ಜಾಗ ಕೇಳಲ್ಲ, ಅಮೌಂಟ್ ಕೇಳಲ್ಲ, ಪ್ಲ್ಯಾನ್ ಕೇಳಲ್ಲ, ಬಂಡವಾಳ ಕೇಳಲ್ಲ, ನಿಮ್ಮನ್ನು ಎಲ್ಲಿಂದನೋ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅವತ್ತು ನನ್ನ ಉದ್ದೇಶ ಇದ್ದಿದ್ದು ಇವ್ರ ಫುಡ್ನ ಸರಿ ಮಾಡಬೇಕು, ಅವ್ರಿಗೊಂದು ಸ್ವಲ್ಪ ಜ್ಞಾನನ ಕೊಡಬೇಕು. ಈ ಥರ ಯೋಚಿಸಿ ನಿಮಗೆ ಆಹಾರ ನಿಮ್ಮನ್ನು ಖಂಡಿತ ಮಾರ್ಪಾಡು ಮಾಡುತ್ತೆ ಅಂತ ಹೇಳಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನಾವು ಇವಾಗ ಇದರಲ್ಲಿ ಒಂದು ಉತ್ತಮವಾಗಿರೋ ಘಟ್ಟಕ್ಕೆ ತಲುಪಿದ್ದೀವಿ ಅಂತ ನನಗೆ ಅನಿಸುತ್ತೆ ಸರ್. ವಾವ್, 10,000 ರೂಪಾಯಿಂದ 3,500 ಜನ ಎಂಪ್ಲಾಯೀಸ್ ಆಗಿದ್ದಾರೆ. 1.5 ಲಕ್ಷ ಜನ ಕಸ್ಟಮರ್ಸ್ ಇದ್ದಾರೆ. ಯಾವ ಕಂಪನಿಯ ಯಶಸ್ವಿನ ಗುಟ್ಟು ಏನು ಅಂತಂದರೆ, ಯಾವ ಕಂಪ್ನಿ ತಾನು ಪ್ರಾಡಕ್ಟ್ನ ಉತ್ಪತ್ತಿ ಮಾಡೋದ್ರ ಜೊತೆಗೆ ಯಾವುದೇ ಮಧ್ಯವರ್ತಿಗಳ ಇಂಬ್ಯಾಲೆನ್ಸ್ ಇಲ್ದಂಗೆ ನೇರವಾಗಿ ಗ್ರಾಹಕರ ಜೊತೆ ನೀನು ಅವ್ರ ಮನಸ್ಸನ್ನು ಗೆಲ್ತೀಯ ಅನ್ನೋದು ಬಹಳ ಯಶಸ್ವಿಯಾಗಿರುತ್ತೆ. ಅಂಥ ಕೆಲಸನ ನಾವು ನಿಧಾನಕ್ಕೆ ಮಾಡ್ತಾ ಬಂದ್ವಿ. ಅಂದರೆ ಇವತ್ತು ನಮ್ಮ ಮತ್ತು ಗ್ರಾಹಕರ ಮಧ್ಯೆ ಯಾರಿದ್ದಾರೆ ಅವರೆಲ್ಲ ನನ್ನ ಮನಸ್ಥಿತಿಯ ವ್ಯಕ್ತಿಗಳೇ ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಬಿಸ್ನೆಸ್ಗೋಸ್ಕರ, ನೀವು ಆಚೆ ಕಡೆ ಗಮನಿಸ್ಬೋದು, ನಿಮಗೆ ನಾನಾ ಥರದ ಜನಗಳು ಸಿಗ್ತಾರೆ. ಲೈಕ್ ನಾನು ದುಡ್ಡು ಹಾಕ್ತೀನಿ, ಲಾಭ ಬರಬೇಕು, ನಾನು ಏನು ಮಾಡ್ತೀನೋ ನೀನು ಕೇಳಬೇಡ, ನಾನು ಏನು ಜಾಹೀರಾತು ಕೊಡ್ತೀನೋ ನೀನು ಕೇಳಬೇಡ. ನನಗೆ ಆ ಥರದವ್ರು ಬೇಡವಾಗಿತ್ತು ಪರಮ್ ಅವರೇ. ಯಾಕೆ ಅಂತಂದರೆ ನನ್ನ ಮನಸ್ಥಿತಿನಲ್ಲೇ ನನ್ನ ಉತ್ಪನ್ನನ ಜನಕ್ಕೆ ತಲುಪಿಸೋರು ಬೇಕಾಗಿತ್ತು. ಅಂಥ ಸುಂದರ ಹೃದಯವಂತ ಡಿಸ್ಟ್ರಿಬ್ಯೂಟರ್ ನಮಗೆ ಸಿಗ್ತಾ ಬಂದರು. ಈಗ ನಾವು ಒಂದೊಳ್ಳೆ ಪೊಸಿಷನ್ಗೆ ತಲುಪಿದ್ದೀವಿ. ವೆರಿ ನೈಸ್. ಆ್ಯಂಡ್ ಖಂಡಿತ ಖುಷಿಯಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ತುಂಬ ರೋಮಾಂಚನವಾಗಿ ನಾನು, ಯಾಕೆಂದರೆ ತುಂಬ ನೋವಲ್ಲಿ ಕಳೆದಿರೋ ದಿನಗಳು ಇದ್ದಾವೆ. ಬಿಸ್ನೆಸ್ ಶುರು ಮಾಡಿದ್ದಕ್ಕೆ 100% ಸ್ಟಾರ್ಟಿಂಗ್ ನಿಮ್ಮನ್ನು ಕಾಮಿಡಿಯಾಗೆ ನೋಡೋದು. ನೀವು ಯಾವುದೇ ಒಂದು ಹೊಸ ವಿಚಾರನ ತಗೊಂಡು ಹೋದಾಗ ಯಾರು ಈಸಿಯಾಗಿ ಒಪ್ತಾರೆ ನಿಮ್ಮನ್ನು? ನನ್ನನ್ನು ಅದೇ ಥರ ಟೀಸ್ ಮಾಡ್ತಾಯಿದ್ರು, ನನ್ನನ್ನು ಅದೇ ಥರ ಹನುಮಾನದಲ್ಲೇ ನೋಡ್ತಾಯಿದ್ರು, ಇದೇನು ತಂದ, ಇದೇನು ಮಾಡ್ತಾಯಿದ್ದಾನೆ ಅಂತ. ಬಟ್ ಇವಾಗ ಆ ಒಂದು ಪ್ರತಿಕ್ರಿಯೆ, ಜನಗಳ ಪ್ರೀತಿ, ಈ ಜನಗಳ ವಿಶ್ವಾಸ ಸಿಕ್ಕಿದ ಮೇಲೆ ಪ್ರತಿ ಕ್ಷಣ ಎಂಜಾಯ್ ಮಾಡ್ತಾ ಇದ್ದೀವಿ. ರೈಟ್, ಗ್ರೇಟ್, ವೆರಿ ನೈಸ್. ಜೊತೆಗೆ ಇವರ ಪತ್ನಿ ಆಶಾ ಅವರ ಶ್ರಮ ಮತ್ತು ಅವರ ಸಹಭಾಗಿತ್ವ ಕೂಡ ನಾವು ಮರೆಯೋ ಹಾಗಿಲ್ಲ. ಅವ್ರನ್ನೂ ಮಾತಾಡ್ಸೋಣ. ಒಂದ್ಸಲ ಯುವ ಉದ್ಯಮಿ ಮನೆ ನೋಡ್ಬೋದಾ? ಪ್ಲೀಸ್ ಬನ್ನಿ ಸರ್, ಬನ್ನಿ ನೋಡ್ಕೊಂಬಂದ್ಬಿಡೋಣ. ಏನು ಸರ್ ಎಂಟ್ರೆನ್ಸಲ್ಲಿ 4 ಕಾರ್ ನಿಲ್ಸಿದ್ದೀರಾ? ಕಾರ್ಗಳಂದರೆ ತುಂಬ ಇಷ್ಟ. ಸೊ ನನ್ನ ಎಂಟೈರ್ ಇಲ್ಲಿವರೆಗೂ ವಯಸ್ಸಲ್ಲಿ ಒಂದು 12 ಕಾರ್ ತೊಗೊಂಡಿದ್ದೀನಿ. ಈಗ 6 ಕಾರ್ನ ಕೊಟ್ಟು ಈಗ ಒಂದು 6 ಕಾರ್ ಇಟ್ಕೊಂಡಿದ್ದೀನಿ. ಓ, ಯಾವಾಗ ಕಟ್ಟಿದ್ರಿ ಮನೆ ಕಟ್ಟಿ 3 ವರ್ಷ ಕಂಪ್ಲೀಟ್ ಆಗಿದೆ. ಕಟ್ಟಬೇಕು ಅಂತ ಆಲೋಚನೆ ಬಂದಿದ್ದು 6 ವರ್ಷದಿಂದ. ಸೊ ಕಟ್ಟಕ್ಕೆ 3 ವರ್ಷ ತಗೋತು. 3 ವರ್ಷ ಬೇಕಾಯ್ತು ಕಟ್ಟಕ್ಕಿದ್ದು? 3 ವರ್ಷ ಬೇಕಾಯಿತು. ಸೊ ಆ ಟೈಮಲ್ಲಿ ನನಗೆ 35 ವರ್ಷ ಇತ್ತು. ನಮ್ಮ ಮುಂದೆ 2 ಆಯ್ಕೆ ಇತ್ತು. ಒಂದು ಆಯ್ಕೆ ಇಲ್ಲಿಗೆ ಇನ್ವೆಸ್ಟ್ ಮಾಡೋ ದುಡ್ಡನ್ನ ಬೇರೆ ಕಡೆ ಇನ್ನೆಲ್ಲರೂ ಇನ್ವೆಸ್ಟ್ ಮಾಡೋದು, ಕಾಂಪ್ಲೆಕ್ಸ್ಗಳು ತೊಗೊಳೋದು, ಇನ್ನೊಂದು ತೊಗೊಳೋದು. ಸೊ ದಟ್ ಇಸ್ ಒನ್ ಥಿಂಗ್, ಅಂದರೆ ದುಡಿಯೋ ಥರ ಮಾಡ್ಕೊಳೋದು. ಇನ್ನೊಂದು ಆಲೋಚನೆ ಇತ್ತು, ನಮ್ಮ ಮೇಲೆ ಸೆಲ್ಫ್ ಇನ್ವೆಸ್ಟ್ ಮಾಡ್ಕೊಳೋದು. ನಮ್ಮ ಮೇಲೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತಂದರೆ, ಈಗ ನನ್ನನ್ನು ಕೇಳಿದ್ರೆ, ಈಗ ನೀವು ನೇರವಾಗಿ ಯಾವ್ದಾದ್ರು ಒಂದು ವಸ್ತು ತೊಗೊಂಡು ಅದು ದುಡ್ಡನ್ನು ಫಿಕ್ಸೆಡ್ ಅಂತ ಇನ್ನೊಂದು ಕಡೆ ಮಾಡೋದಕ್ಕಿಂತ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅದರಂಥ ರಿಟರ್ನ್ಸ್ ಭೂಮಿ ಮೇಲೆ ಯಾವುದೂ ಸಿಗಲ್ಲ.
ಉದಾಹರಣೆಗೆ ಹೇಳ್ತೀನಿ, ಈಗ ಎಕ್ಸಾಂಪಲ್ ಇಷ್ಟೇ ದುಡ್ಡು ತಗೊಂಡೋಗಿ ನಾನು ಇನ್ನೊಂದು ಕಡೆಗೆ ಇಟ್ಟಿದ್ದೆ ಅಂತಂದ್ರೆ, ಅಂದ್ರೆ ಈ ಮನೆ ದುಡ್ಡು ಮನೆ ಕಟ್ಟೋ ದುಡ್ಡನ್ನ ತಗೊಂಡೋಗಿ ನಾನು ಇನ್ನೊಂದು ಕಡೆ ಇಟ್ಟಿ ಅಂತ ಅನ್ಕೋಣ, ಅದಕ್ಕೂ ಇನ್ವೆಸ್ಟ್ ಮಾಡಿದೆ ಅಂತ. ಉದಾಹರಣೆ ಅರಸೀಕೆರೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಕಾಂಪ್ಲೆಕ್ಸ್ ತೊಗೊಂಡ್ರಿ, ತಿಂಗಳಿಗೆ 1 ಲಕ್ಷ 2 ಲಕ್ಷ 3 ಲಕ್ಷನ ಇಟ್ಕೊಳ್ಳಿ, ಒಂದು ರೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಹಂಗಾದ್ರೆ ಈ ವಾಸ ಮಾಡ್ತಕ್ಕಂಥ ಗುರುನ ವ್ಯಾಲ್ಯೂ 3 ಲಕ್ಷನ ಅಲ್ಲ. ನಾನು ಈ ಮನೆ ಕಟ್ಕೊಂಡೆ, ಈ ಮನೇಲಿ ಬದುಕಕ್ಕೆ ಸ್ಟಾರ್ಟ್ ಆದೆ. ಅಟ್ಮಾಸ್ಫಿಯರ್ ನಮ್ಮ ಆ್ಯಟಿಟ್ಯೂಡ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ, ಈ ವಾತಾವರಣ ನಮ್ಮ ಮೇಲೆ ಪ್ರಭಾವನ ಬೀರ್ತಾ ಇರುತ್ತೆ. ನನ್ನನ್ನು ಪ್ರತಿ ಕ್ಷಣ ಯಾವತ್ತೂ ದೊಡ್ಡದಾಗಿ ಯೋಚಿಸೋ ಆಲೋಚನೆಗೆ ದುಡ್ತಾ ಇರುತ್ತೆ, ನೂಗ್ತಾ ಇರುತ್ತೆ. ಯಾಕೆಂದರೆ ಈ ಜಾಗನೇ ಅಂಥದ್ದು, ಇಲ್ಲಿ ಬದುಕ್ತೀವಿ ಅಂತಂದಾಗ. ಸೊ ಆಟೋಮೆಟಿಕಲಿ ಅಲ್ಲಿಗೆ ಇನ್ವೆಸ್ಟ್ ಮಾಡಿದರೆ ನಾವೇನು ಮಾಡೋಕ್ಕಾಗ್ತಿರಲ್ಲ, ಅದು ಅದರಷ್ಟು ಇವತ್ತು ಮಾಡಿದ್ವಿ. ಯಾಕೆಂದರೆ ಬಿಕಾಸ್ ಈ ಅಟ್ಮಾಸ್ಫಿಯರ್ ನಮ್ಮನ್ನಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದೆಲ್ಲ ವರ್ಕ್ ಆಗುತ್ತೆ ಸರ್, ಅದೆಲ್ಲ ಡೆಫಿನೆಟ್ಲಿ. ಈಗ ತುಂಬ ಜನ ಏನು ಮಾಡ್ತಾರೆ, ಒಂದು ಪುಟ್ಟ ಮನೆ ಮಾಡ್ಕೊಂಡು ಆ ದುಡ್ಡನ್ನು ಸೇವಿಂಗ್ಸ್ ಮಾಡಿಕೊಂಡು ಅದನ್ನು ಸೊ ಆ ಮನಸ್ಥಿತಿಗಿಂತಲೂ ಸೊ ಥಿಂಕ್ ಬಿಗ್ ಮನಸ್ಥಿತಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ನನ್ನ ಲೈಫಲ್ಲಿ ಅದಾಗಿದೆ. ಯಾಕೆ ಅಂತಂದರೆ ರೈಟ್ ನಾವು ಈ ಮನೆಗೆ ಬಂದಮೇಲೆ ನಮ್ಮ ಗ್ರೌತ್ ಇಂಟು 10x ಅಲ್ಲೇ ಆಗಿದೆ ಈ 3 ವರ್ಷದಲ್ಲಿ. 3 ವರ್ಷದಲ್ಲಿ ಇಂಟು 10x. ಆ್ಯಂಡ್ ಎವ್ರಿ ಡೇ ಎವ್ರಿ ಮಿನಿಟ್, ಒಂದೊಂದು ನಿಮಿಷನೂ ಕೂಡ ನನ್ನ ಆಲೋಚನೆಗಳು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ, ತುಂಬ ಪ್ರಬಲವಾಗ್ತಾ ಹೋಗ್ತವೆ. ಸೊ ಇದನ್ನು ನಮ್ಮ ಮನೆಯವ್ರ ಹತ್ರ, ನಮ್ಮ ಶ್ರೀಮತಿಯವ್ರ ಹತ್ರ ಮಾತಾಡಿದೆ. ಸೊ ಆಪ್ಷನ್ಸ್ 2 ಇದೆ, ಒಂದು ಸೆಲ್ಫ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಆಚೆಗಡೆ ಇನ್ವೆಸ್ಟ್ಮೆಂಟ್. ಸೊ ವಯಸ್ಸು ಕಮ್ಮಿ ಇರೋದ್ರಿಂದ ನಾವು ಸೆಲ್ಫ್ ಇನ್ವೆಸ್ಟ್ ಮಾಡೋಣ ಅಂತೇಳಿ ಈ ಮನೆನ ಬಿಲ್ಡ್ ಮಾಡಿದ್ವಿ. ಯಾಕೆಂದರೆ ಮನೆ ಅಂತಂದರೆ ಎಲ್ಲ ಇರಬೇಕು ಅಂತ ನಮ್ಗೆ ಅನಿಸಿತ್ತು. ಲೈಕ್ ಪೂಜೆ ಮನೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇರಬಾರ್ದು, ದೊಡ್ಡ ವಿಶಾಲವಾಗಿ ಪೂಜೆ ಮನೆ ಇರಬೇಕು. ನನ್ನ ಆಫೀಸ್ ಜಸ್ಟ್ 1 ಸೆಕೆಂಡಲ್ಲಿ ಯಾರಾದರೂ ಕರೆದ್ರೆ ಮನೆಯಿಂದ ಆಫೀಸ್ಗೆ ಹೋಗಂಗಿರಬೇಕು, ಎಲ್ಲ ನನ್ನ ಕಣ್ಮುಂದೆ ಇರಬೇಕು, ಕಾರ್ನ ವಿಶಾಲವಾಗಿ ನಿಲ್ಲಿಸೋ ಥರ ಇರಬೇಕು, ಎಂಟೈರ್ ಸೆಟಪ್ ಇರಬೇಕು. ನನ್ನ ಮನೆ ನನಗೆ ಆ ಥರ ಇದ್ದರೆ ನಾನು ತುಂಬ ಪ್ರೊಡಕ್ಟಿವಿಟಿ ಏನಾದರೂ ಮಾಡಬಲ್ಲೆ, ಏನಾದರೂ ಕೊಡಬಲ್ಲೆ ಅಂತ. ಸೊ ಅದ್ರ ತಕ್ಕನಾಗಿ ಈ ಮನೆನ ಬಿಲ್ಡ್ ಮಾಡ್ಕೊಂಡು. ವಾವ್, ಸೂಪರ್. ಮನೆಗಳು ಕಟ್ಕೊಂಡು ಆ ಮನೆಯಲ್ಲಿ ಮಜಾ ಮಾಡೋಕ್ಕೆ, ಪಾರ್ಟಿ ಮಾಡೋಕ್ಕೆ ಎಷ್ಟೋ ಜನ ಬಂದು ನಮಗೆ ಸಜೆಸ್ಟ್ ಮಾಡಿದ್ದೀವಿ, ನಿಮ್ಮ ಮನೇಲಿ ಬಾರ್ ಇಲ್ವಾ ಅಂತ. ನಾವು ಹೇಳಿದ್ವಿ, ನಾನು ಕುಡಿಯಲ್ಲ, ಕುಡಿಯೋರಿಗೆ ರೆಕಮೆಂಡು ಮಾಡಲ್ಲ. ಸೊ ಇರೋದೇನಕ್ಕೆ ಅಂತಂದರೆ ನಿನ್ನ ಆಲೋಚನೆ ದೊಡ್ಡದಾಗಬೇಕು ಅನ್ನೋದಕ್ಕೋಸ್ಕರ. ನಿನ್ನ ಆಲೋಚನೆ ತುಂಬ ಯಾವತ್ತೂ ಕೆಳಮಟ್ಟಕ್ಕೆ ಯೋಚಿಸ್ಬೇಡ, ತುಂಬ ದೊಡ್ಡದಾಗಿ ಯೋಚನೆ ಮಾಡು ಅನ್ನೋ ಆಲೋಚನೆಗೆ ಇದನ್ನು ಕಟ್ಟಿದ್ವಿ. ಇಟ್ಸ್ ರಿಯಲಿ ವರ್ಕ್. ಏನು ಮೆಜರ್ಮೆಂಟ್ ಅಂದರೆ ಸೈಟ್ ಲೆಕ್ಕ ಕೇಳಬೇಕಾ, ಎಕರೆ ಲೆಕ್ಕ ಕೇಳಬೇಕಾ? ಇದು 200x100 ಇದೆ ಡೈಮೆನ್ಷನ್ನು, 20,000 ಅಡಿ ಜಾಗದಲ್ಲಿ ಕಟ್ಟಿರೋ. ಓಕೆ, ಬನ್ನಿ ಮನೆಗೆ ಹೋಗೋಣ, ಬನ್ನಿ. ಎಲ್ರಿಗೂ ಸ್ವಾಗತ. ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ? ಈ ಕಡೆ ಹೋಗಿ ಬರೋಣ. ಇಲ್ಲಿ ದೇವ್ರ ಮನೆ ಇದೆ. ಓಕೆ, ಪ್ಲೀಸ್ ಕಮ್. ಓ ಸ್ನೇಹಿತರೆ, ನೋಡಿ ಇಲ್ಲಿ ದೇವ್ರ ಮನೆ. ಬರೀ ದೇವ್ರ ಮನೆ ಅಲ್ಲ, ದೇವ್ರ ಮನೆ ಹೊರಗೆ ನೋಡಿ, ಇದು ದೇವ್ರ ಮನೆನೇ. ಎಸ್, ಅಂದರೆ ನಮ್ಗೇನು ಅನ್ನಿಸ್ತು ಅಂತಂದರೆ ಎಲ್ಲ ಕೊಡೋ ದೇವ್ರನ್ನ ಚಿಕ್ಕದಾಗಿ ಇಡಬಾರ್ದು ಫಸ್ಟ್. ಓಕೆ. ಆ್ಯಂಡ್ ಸಂಸ್ಕಾರ ಬಿಟ್ಟು ಆಚೆ ಹೋಗ್ಬಾರ್ದು. ಒಂಥರ ನಮ್ಮ ಮೂಲ ಬೇರುಗಳನ್ನು ಬಿಟ್ಟು ಹೋಗದೆ, ಆದರೆ ಬೇರುಗಳು ಗಟ್ಟಿಯಾಗಿರೋ ಜೊತೆಗೆ ಒಂದಷ್ಟು ಕವಲುಗಳು ಹೊಡ್ಕೋಬೇಕು. ದಟ್ಸ್ ಅ ಗ್ರೇಟ್ ಥಿಂಗ್ ಅಂತ ಅನ್ಸಲ್ವಾ? ಬೇರನ್ನು ಕಳ್ಕೊಂಡು ನೀವೇನು ಮಾಡಿದ್ರು ಅದು ನಿಮಗೆ ವೇಸ್ಟ್ ಅಂತ ಅನ್ಸುತ್ತೆ. ಈ ಒಂಥರ ಈ ದಾರ ಕಟ್ಟಾದ ಬಲೂನ್ ಥರ ಅದು ಎತ್ತರಕ್ಕೆ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿರಲ್ಲ. ಸೊ ಇದು ನಮ್ಮ ಲಿವಿಂಗ್ ಏರಿಯಾ ಇದು. ವಾವ್, ನೋಡಿ ತುಂಬ ವಿಶಾಲವಾದಂತಹ ರಾಯಲ್ ಲುಕ್ ಇರುವಂಥ ಒಂದು ಲಿವಿಂಗ್ ರೂಮು. ಪೂರ್ತಿ ಓಪನ್ನು, ಫುಲ್ ಓಪನ್ ಇದೆ. ಓಕೆ. ಆ್ಯಂಡ್ ತುಂಬ ಸಮಯ ನಾವಿಲ್ಲಿ ಕಳೆಯೋದ್ರಿಂದ ಎಲ್ಲ ತುಂಬ ಇಂಟ್ರಾಗೇಟ್ ಮಾಡೋಕ್ಕೆ, ಯಾರನ್ನಾರು ಕರೆಯೋಕ್ಕೆ, ಯಾರನ್ನಾರು ಮಾತಾಡ್ಸೋಕ್ಕೆ. ಸೆಂಟರ್ ಆಫ್ ದ ಹಾಲಲ್ಲಿ ಇದ್ದೀರಿ ಅಂತ ಅಂದರೆ ನಿಮಗೆಲ್ಲದೂ ಕಾಣ್ತಾ ಇರಬೇಕು ಕಣ್ಣಿಗೆ, ಏನೋ ಥೀಮಲ್ಲೇ ಇದನ್ನ ನಾವು ರೆಡಿ ಮಾಡ್ಕೊಂಡ್ವಿ. ಲೈಕ್ ಯಾರಾದರೂ ಸ್ನೂಕರ್ ಆಡ್ತಿದ್ರು ಕಾಣ್ತಾರೆ. ಸ್ನೂಕರ್ ಇದೆ ಇಲ್ಲಿ? ಎಸ್. ಇಲ್ಲಿ ಯಾರು TT ಆಡ್ತಿದ್ರು ಕಾಣ್ತಾರೆ. ಯಾರು ಥಿಯೇಟರ್ಗೆ ಹೋದ್ರೂ ಗೊತ್ತಾಗುತ್ತೆ. ಗೆಸ್ಟ್ ರೂಮ್ಗಳಿಗೆ, ಇಲ್ಲಿ ನಮ್ಮ ಮನೆಯಲ್ಲಿರೋ ಈ 5 ಬೆಡ್ರೂಮ್ಗೆ ಯಾರು ಎಲ್ಲೋದ್ರೂ ಗೊತ್ತಾಗುತ್ತೆ, ಕೆಳಗಿರೋ ಬೆಡ್ರೂಮ್ಗೆ ಹೋದ್ರೂ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅ ಲೈಕ್ ಕನೆಕ್ಟಿಂಗ್ ಇರಬೇಕು ನಮ್ಮ ಮಧ್ಯದಲ್ಲಿ. ಹಾಲ್ ಎದುರಿಗೇನೆ ಸ್ವಿಮ್ಮಿಂಗ್ ಪೂಲು, ಹಾಲ್ ಎದುರಿಗೇನೆ ಜಿಮ್ಮು. ಸೊ ಒಂದು ಹಾಲ್ ಸುತ್ತ ಇದನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಈ ಕಾನ್ಸೆಪ್ಟ್ ನಮಗೆ ಸೂಪರ್, ವೆರಿ ನೈಸ್. ಬಿಲ್ಡ್ ಅಂದರೆ ಎಲ್ಲ ಕಾಣಬೇಕು ಅಂತ. ಅಡುಗೆ ಮನೆ ಇದೆ, ಮಗನ ಬೆಡ್ರೂಮ್ ಇದೆ. ಓಕೆ. ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಏನು ಮಾಡ್ತಿದ್ದಾರೆ? ಮಗ 10th ಸ್ಟ್ಯಾಂಡರ್ಡ್ ಮುಗಿಸಿದ್ದಾನೆ. ಮಗಳು 10th ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರಾ? ಹಾಂ, ಹೌದಾ? ಹೌದು. ಸಂತೂರ್ ಡ್ಯಾಡಿ. ಓಕೆ. ಇಲ್ಲೇ ಅರಸೀಕೆರೆಯಲ್ಲಿ ಓದ್ತಾರೆ? ಬೆಂಗಳೂರಲ್ಲಿ ಓದ್ತಾ ಇದ್ದ. ನೆಕ್ಸ್ಟಿಂದ ಅವನು ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಈಗ ತುಂಬ ಏನು ಜವಾಬ್ದಾರಿಗಳಾಗ್ತಾ ಇದೆ, ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತಿದೆ. ಇಲ್ಲಿ ಅರಸೀಕೆರೆಯಲ್ಲಿ? ಅರಸೀಕೆರೆನಲ್ಲಿ. ಇಲ್ಲೂ 1-2-3 ಕಡೆ ಆಗ್ತಾ ಇದೆ. ಸೊ ನಮಗನ್ಸುತ್ತೆ ಅವನಿಗೆ ನಮ್ಮ ಜೊತೆ ಬೆಳೆಯೋ ಟೈಮ್ ಅಂತ ಅನ್ನಿಸ್ತು. ಯಾಕೆಂದರೆ ನನ್ನ ತಂದೆ ನನ್ನನ್ನು 8th ಸ್ಟ್ಯಾಂಡರ್ಡ್ಗೆ ತುಂಬ ಜವಾಬ್ದಾರಿ ಕೊಟ್ಟಿದ್ದರು ನನಗೆ. 8th ಸ್ಟ್ಯಾಂಡರ್ಡ್ಗೆ ಡ್ರೈವಿಂಗ್ ಕಲಿಸಿದ್ರು, ಟ್ರ್ಯಾಕ್ಟರ್ ಓಡಿಸೋದು ಕಲಿಸಿದ್ರು.
ತುಂಬ ಸೋಷಿಯಲಿ ನನ್ನ ಇನ್ವಾಲ್ವ್ ಆಗೋಕ್ಕೆ ಪ್ರೇರೇಪಿಸೋರು. ಹೊರಗೆ ಎಕ್ಸ್ಪೋಸ್ ಆಗೋಕ್ಕೆ, ಹೊರಗೆ ಎಕ್ಸ್ಪೋಸ್ ಆಗೋಕ್ಕೆ, ಸೋಷಿಯಲ್ ಇನ್ವಾಲ್ವ್ಮೆಂಟ್ ಆಗೋಕ್ಕೆ. ಎಕ್ಸಾಂಪಲ್, ಹೋಗು ಅಲ್ಲಿ ಆ ಕೆಲಸ ಮಾಡು ಅಂತ. ಸೊ ಆ ಸೋಷಿಯಲ್ ಇನ್ವಾಲ್ವ್ಮೆಂಟ್ ಏನಾಯಿತು, ಓದಿದ್ರೂ ಕೂಡ ನನ್ನನ್ನು ಬೇರೆಯವ್ರಿಗಿಂತ ಸ್ವಲ್ಪ ವಿಭಿನ್ನ ಅಂತ ನಾನು ಜನ ಗುರುತಿಸೋ ಥರಕ್ಕೆ ಅದನ್ನು ಮಾಡಿದರು ನಮ್ಮ ತಂದೆಯವರು ಆಗಿಂದ ತುಂಬಿ. ಸೊ ಇವತ್ತಿಂದ ಅದು ಅವನಲ್ಲಿ ಆಗಲಿ ಅಂತ. ಸೊ ಈಗ ಈಸ್ ಎ ಫಸ್ಟ್ ಇಯರ್ PUCಲಿ ಓದ್ತಾನೆ, ಬಟ್ ಇದನ್ನೆಲ್ಲ ಅವನ ಕಣ್ಣಲ್ಲಿ ಆಗ್ತಾ ಇದ್ದಾಗ ಅವನಲ್ಲಿ ಬದಲಾವಣೆಗಳು ಚೆನ್ನಾಗಿರುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಅದು ಒಳಗೆ ಇಳಿತಾ ಇರುತ್ತೆ ನಿಧಾನಕ್ಕೆ, ಅವನಲ್ಲೊಂದು ಕಲ್ಚರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅವನ್ನ ರೆಡಿ ಮಾಡ್ಬೇಕಂತಂದರೆ ಯಾವುದೋ ಐಷಾರಾಮಿ ಸ್ಕೂಲಲ್ಲಿ ಬಿಟ್ಟು ಅಲ್ಲೆಲ್ಲೋ ದೂರದಲ್ಲಿ ಬಿಟ್ಟು ಎಲ್ಲ ಡೆವಲಪ್ ಆದಮೇಲೆ ಅವ್ನು ಬಂದಾಗ ಆ ಅಟ್ಮಾಸ್ಫಿಯರಿಗೆ ಹೊಂದ್ಕೊಳಕ್ಕೆ ಆಗಲ್ಲ, ತುಂಬ ಟೈಮ್ ತಗೋತಾನೆ ಅಥವಾ ಬೋರ್ ಆಗ್ತಾನೆ. ಎಷ್ಟೋ ಫ್ಯಾಮಿಲಿಲಿ ಇದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಪ್ಪ ತುಂಬ ಶ್ರೀಮಂತ ಇರ್ತಾನೆ, ಮಗ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಅದು ಆಗಲ್ಲ ಅವನಿಗೆ, ಆ ಮಗನಿಗೆ ಅದು ನಂದು ಅಂತ ಅನಿಸಲ್ಲ. ಸೊ ಈಗ ಅವನಿಗೆ ಅದು ಅವನದು ಅನ್ನಿಸ್ಬೇಕು ಅಂತಂದರೆ ಇವಾಗ ಅವ್ನ ಇನ್ವಾಲ್ವ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ವಿ ಆರ್ ಪ್ಲಾನಿಂಗ್ ಫಾರ್ ನೆಕ್ಸ್ಟ್ ಇಯರಿಂದ ಇಲ್ಲ ಇಟ್ಕೊಳ್ಳೋಣ. ಅದು ಸೀಕ್ರೆಟ್ ಆ್ಯಕ್ಚುಲಿ. ಈ ತುಂಬ ಜನ ದುಡ್ಡು ಮಾಡಿದವ್ರ ಮಕ್ಳುಗಳು ನನ್ನ ಮಗ ನನ್ನ ಮಾತೇ ಕೇಳಲ್ಲ, ಮನೆ ಬಿಟ್ಟು ಹೋಗ್ಬಿಟ್ಟು ಹಿಂಗೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ. ಈಗ ನಮ್ಮ ತಂದೆ ತೋಟದ ಕೆಲಸದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಮಾಡ್ದಲೆ ಯಾವುದೋ ಹಾಸ್ಟೆಲಲ್ಲಿ ಓದಿಸ್ಬಿಟ್ಟಿದ್ರೆ ಇವತ್ತು ನಾನು ಅಷ್ಟು ಚೆನ್ನಾಗಿ ತೋಟ ಇಟ್ಕೊಳಕ್ಕೆ ನನಗೆ ಆಗ್ತಿರ್ಲಿಲ್ಲ. ಸೊ ನಿಮ್ಮ ತಂದೆ ತೋಟ ಇತ್ತು, ನನ್ನ ತೋಟದ ಕೆಲಸದಲ್ಲಿ ಇನ್ವಾಲ್ವ್ ಮಾಡೋರು, ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡೋರು. ಇವತ್ತು ಆ ತೋಟ ನಂದು ಅನಿಸುತ್ತೆ. ಅದನ್ನು ನನಗೆ ಅದರಲ್ಲಿ ಏನಾದ್ರೂ ಆಗು ಹೋಗುಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಅದನ್ನು ಬಿಡೋಕ್ಕೆ ನನಗೆ ಮನಸ್ಸೇ ಆಗ್ತಾಯಿಲ್ಲ. ತುಂಬ ಇಷ್ಟಪಡ್ತೀನಿ ನಾನು ಈಗಲೂ ನನ್ನ ತೋಟನ ನೋಡೋಕ್ಕೆ, ಅದನ್ನು ತುಂಬ ಆಸೆ ಪಡ್ತೀನಿ. ಸೊ ಅದೇ ಥರ ಪ್ರತಿಯೊಬ್ಬರಲ್ಲೂ ಆ ಇನ್ವಾಲ್ವ್ಮೆಂಟ್. ಇಲ್ಲಿ ಮಕ್ಳಿಗೆ ಏನು ಮಾಡ್ತಾರೆ, ಅದು ಮಕ್ಳ ಕೆಲಸ ಅಲ್ಲ ಅಂತ ನಾವು ಗ್ಯಾಪ್ ಮಾಡಿಬಿಡ್ತೀವಿ. ಸೊ ಬರೀ ಓದಿಸೋದು, ಅವನ್ನ ರಾಯಲ್ಲಾಗಿ ಬೆಳೆಸೋದು, ದೂರ ಇಡೋದು, ಅದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಮತ್ತು ಬೆಳೆಸಿದ್ದು ಎಲ್ಲಿಂದ? ಈಗ ಎಕ್ಸಾಂಪಲ್, ಅವ್ನು ಕಲಿಯೋ ಟೈಮಲ್ಲಿ ಎಲ್ಲದನ್ನೂ ಕಲಿತಾ ಇರ್ತಾನೆ. ಆ ಎಲ್ಲದನ್ನೂ ಕಲಿಯೋ ಟೈಮಲ್ಲೇ ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಪಾಲಿಸೀಸು, ನಿಮ್ಮ ಸಿಸ್ಟಮ್ಸು, ನೀನು ಜನ ನೋಡೋ ರೀತಿ, ನೀನು ಜನಗಳನ್ನು ಪ್ರೀತಿಸೋ ರೀತಿ, ನಿನ್ನ ಭಾವನೆಗಳ್ನೂ ಕಲ್ತ್ಬಿಟ್ರೆ, ಸಿಲೆಬಸ್ ಅಷ್ಟೇ ಕಲ್ತ್ಬಿಟ್ರೆ, ದೆನ್ ಇಟ್ಸ್ ಈಸಿ ಟು ಕ್ಯಾರಿ. ಅವ್ನು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ ಮುಂದೆ. ಇದು ಹಿಂಗೆ ಆಗ್ತಿತ್ತು, ಇದೇ ಥರ ನಮ್ಮಪ್ಪ ಈ ಥರ ಹೇಳ್ತಿದ್ರು, ಈ ಸಿಚುವೇಷನಲ್ಲಿ ಹಿಂಗೆ ಮಾಡಬೇಕು ಅಂತ ಗೊತ್ತಿತ್ತು. ಅದನ್ನ ಏಕ್ದಮ್ ಅವ್ನು ಎಲ್ಲಿಂದನೋ ಕರ್ಕೊಂಬಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡಿಬಿಟ್ಟು ನೀವು ಅವನಿಗೆ ಅದು ಹೇಳ್ಕೊಡಕ್ಕೆ ಹೋದರೆ ಅವ್ನು ಓವರ್ ಬರ್ಡನ್ ಅನ್ಸುತ್ತೆ ಅವ್ನಿಗೆ. ಫೀಲ್ ಆಗ್ತಾನೆ ಅವನಿಗೆ. ಜಸ್ಟ್ 99% ಪ್ರಾಬ್ಲಮ್ ಏನಂದರೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡಿಬಿಟ್ಟಿರ್ತಾರೆ, ತಂದು ಸೀದಾ ಬಿಟ್ಬಿಡ್ತಾರೆ ಅಲ್ಲಿಗೆ. ಇಟ್ಸ್ ನಾಟ್ ಪಾಸಿಬಲ್. ಸೊ ಅದು ಬಾಲ್ಯದಿಂದಲೇ ಬರಬೇಕು, ಜೊತೆಗೆ ಬರಬೇಕು. ಅದು ಜೊತೆಲಿ ಬಂದಾಗಷ್ಟೇ ಅದು ಅವನಿಗೆ 100% ಎಕ್ಸ್ಟ್ರಾ ಎನರ್ಜಿ ಅನಿಸುತ್ತೆ. ದೇ ಫೀಲ್ ಗುಡ್. ಬಟ್ ತೇಜಸ್ವಿನೇ ಹೇಳೋ ಹಾಗೆ, ಪೂರ್ಣಚಂದ್ರ ತೇಜಸ್ವಿ ಅವರು, ನಾವು ಬಯಸಿದಂತೆ ಬದುಕುವ ಸೌಭಾಗ್ಯ ಅದೊಂದು ಭಯಂಕರ ಹೋರಾಟ, ಸುಲಭಕ್ಕೆ ದಕ್ಕೋದಲ್ಲ ಅಂತ. ಅದನ್ನು ನಾನು 1000 ಸಲ ನೆನೆಸ್ಕೊತಾ ಇರ್ತೀನಿ. ನನ್ನ ಇಷ್ಟದ ಬದುಕು ಕೂಡ ಒಂದು ದೊಡ್ಡ ಹೋರಾಟ ಅಂತ. ಅದಷ್ಟು ಈಸಿ ಅಲ್ಲ ಅಂತ. ಯಾಕಂದರೆ ನಿಮ್ದು MBA, ಅದು ನೀವು ಕಾರ್ಪೊರೇಟ್ ಜಾಬಲ್ಲಿದ್ರೆ ಒಂದು 5-6 ಲಕ್ಷ ಸಂಬಳನೋ, ಅದೆಲ್ಲ ಫಾರಿನ್ ಜಾಬು, ನೀವು ಮೇಡಮ್ ಎಲ್ಲೋ ಆರಾಮಾಗಿ ಇಂಗ್ಲೆಂಡಲ್ಲಿ ಕಾರಲ್ಲಿ ಓಡಾಡ್ತಾ ಒಂದು ಫೋಟೋ ಹಾಕ್ಕೊಂಡು ಆರಾಮಿರ್ಬೋದಿತ್ತು. ಸೊ ನೀವು ಅರಸಿಕೆರಲ್ಲಿದ್ದೀರಿ, ಬಿಸ್ನೆಸ್ ಕಟ್ತಿದ್ದೀರಿ. ಸೊ ಇದ್ರದ್ದು 100 ಏರಿಳ್ತಾ ಇರುತ್ತೆ, ನಿಭಾಯಿಸಕ್ಕಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ. ಸೊ ನೋಡಿ ಎಷ್ಟು ಅದೇ ಭಯಂಕರ ಹೋರಾಟದ ಪ್ರತಿಫಲ. 100%. ಬಟ್ ಉದ್ದೇಶ ತುಂಬ ಚೆನ್ನಾಗಿರ್ಬೇಕು. ನೀನೇನು ಅದು ಅಲ್ಟಿಮೇಟ್ ಅಲ್ಲ, ಅಲ್ಟಿಮೇಟ್ ಪರ್ಪಸ್ ಒಂದೇ ನಿಮ್ಮನ್ನು ಕರ್ಕೊಂಡು ಹೋಗೋದು, ಸ್ಪೀಡ್ ಅಲ್ಲ. ಸ್ಪೀಡ್ ನನ್ನ ಕಣ್ಣೆದುರಿಗೆ ಸ್ಟಾರ್ಟ್ ಆದಂಥ ಎಷ್ಟೋ ಕಂಪ್ನಿಗಳನ್ನ ಇಲ್ಲಿ ನಾನು ಹೆಸರು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಂಡಿಯಾದಲ್ಲೇ ಢಾಮ್ ಅಂತ ಮಚಾಯಿಸಿ 2 ವರ್ಷದಲ್ಲಿ ಪಿಕ್ಚರಲ್ಲೇ ಇರಲ್ಲ. ಬಿಕಾಸ್ ಆಫ್ ದ ಪರ್ಪಸ್. ಎಗೈನ್ ನನ್ನ ಹತ್ರ ನಮ್ಮ ಹುಡುಗರುಗಳು ಮಾತಾಡ್ತಿದ್ರೆ, ನನ್ನ ಆಫೀಸ್ ಹುಡುಗರು ಮಾತಾಡ್ತಿದ್ರೆ, ಎಗೈನ್ ಅವ್ರು ನನ್ನ ಹತ್ರ ಕುತ್ಕೊಂಡು ಸ್ಟ್ರಾಟಜಿ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಸರ್ ನಾವು ಸ್ಪೀಡ್ ಆಗೋಣ, ನಾವು ಸ್ಪೀಡ್. ಸೊ ಸ್ಪೀಡ್ ಈಸ್ ನಾಟ್ ಎ ಮ್ಯಾಟರ್. ಸ್ಪೀಡ್ ಆಟೋಮೆಟಿಕಲಿ ಆಗುತ್ತೆ. ಯಾಕೆಂದರೆ ಅದು ಮೌತ್ ಟು ಮೌತ್ ಹೋದಾಗ ಅದು ತುಂಬ ಸ್ಪೀಡ್ ಆಗುತ್ತೆ. ಅದಕ್ಕೊಂದು ಟೈಮ್ ಅಂತ ಬರುತ್ತೆ, ಅದಕ್ಕೊಂದು ಮೆಚುರಿಟಿ ಅಂತ ಬರುತ್ತೆ. ಈಗ ಸ್ವತಂತ್ರ ಸಂಗ್ರಾಮನ ಯಾರೂ ಸ್ಪೀಡ್ ಮಾಡೋಕ್ಕೆ ಹೋಗಲಿಲ್ಲ. ಮೊಮೆಂಟ್ ಬಂದಾಗ ಅದೇ ಸ್ಪೀಡ್ ಆಗುತ್ತೆ. ಬನ್ನಿ, ಇದು ಅಡುಗೆ ಮನೆ. ಇಲ್ಲಿ ಅಡುಗೆ ನಡೀತಾ ಇರ್ಬೋದು. ಒಳ್ಳೆ ಅಡುಗೆ ನಡೀತದೆ, ಗಮ್ಮಂತ. ಸಕ್ಕತ್ತಾಗಿ. ಎಸ್, ವಡೆ ಮಾಡ್ತಾವ್ರೆ, ಭಾಳ ಚೆನ್ನಾಗಿದೆ. ಚಪಾತಿ, ಅನ್ನ ಸಾರೆಲ್ಲ ಮಾಡಿರ್ತಾರೆ. ವೆರಿ ಗುಡ್. ಆ್ಯಂಡ್ ಭೋಜನ ಪ್ರಿಯರು ನಾವು. ಓಕೆ. ಅದನ್ನು ಪ್ರೀತಿಯಿಂದ ಅಡುಗೆ ಮಾಡೋಕ್ಕೆ ಒಂದು ಸುಂದರವಾಗಿ ಮಾಡ್ಕೊಂಡಿದ್ದಾರೆ ಮಕ್ಕಳುಗಳು. ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನಿಲ್ಲ. ನಿಮ್ಮ ಮಗ ಇದ್ದಾರಾ? ಇದ್ದಾನೆ ಮಗ. ತೋರಿಸ್ಬೋದ ಅವ್ರನ್ನ? ಅಶ್ರಯ್ ಸರ್, 2 ಅಡುಗೆ ಮನೆ ಇಟ್ಟಿದ್ದೀರಲ್ಲ ಸರ್? ಎಸ್, ಈಗ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಡ್ರೈ ವೆಟ್ ಅಂತ ಹೇಳಿ. ಇದು ಡ್ರೈ ಕಿಚನ್. ಇಲ್ಲಿ ಆವನ್ಸ್ ಇರುತ್ತೆ, ಲೈಕ್ ಎಲೆಕ್ಟ್ರಿಕ್ ಸ್ಟವ್ ಇರುತ್ತೆ,
ಅದು ಬೇರೆ ಬಂದಿದೆ ಸರ್ ಈಗ ಡ್ರೈ. ಹಾಂ, ಡ್ರೈ ವೆಟ್ ಅಂತ ಹೌದಾ? ಎಸ್. ನಾನು ಎರಡೆರಡು ಮನೆ ಇಟ್ಕೊಂಡ್ರು ನೋಡಿದ್ದೀನಿ, ಎರಡೆರಡು ಕಿಚನ್ ಇಟ್ಕೊಂಡ್ರು ನಾನು ಇವತ್ತೇ ನೋಡಿ. ಇವನೇ ನಮ್ಮ ಮಗ. ಹಾಂ, ನಮಸ್ತೆ, ಹೇಗಿದ್ದೀರಾ? ಏನು ನಿಮ್ಮ ಹೆಸರು? ಆಶ್ರಯ್. ಆಶ್ರಯ್. ಚೆನ್ನಾಗಿದೆ. ಮಗಳೇನು ಮಾಡ್ತಾರೆ? ಅಂಕಿತಾ ಅಂತೇಳಿ, ಶಿ ಈಸ್ ಎ 7th standard ನಾವು. ಓಕೆ, ಈಗ ಬರ್ತಾಳೆ ಇನ್ನೊಂದು ಸ್ವಲ್ಪ ಸ್ಕೂಲಿಂದ. ಓಕೆ, ಆಲ್ ದ ಬೆಸ್ಟ್, ಶುಭವಾಗಲಿ, ಥ್ಯಾಂಕ್ಸ್. ಒಳ್ಳೆದಾಗಲಿ. ನೋಡಿ ಗುರ್ಲಿಂಗಯ್ಯವರು, ಆಶಾ ಅವರ ಸ್ವಿಮ್ಮಿಂಗ್ ಪೂಲ್ ನೋಡಿ, ಪರ್ಸನಲ್ ಸ್ವಿಮ್ಮಿಂಗ್ ಪೂಲ್. ಬೇಸಿಗೆನಲ್ಲಿ ಇನ್ನೇನು ಸ್ಟಾರ್ಟ್ ಆಯಿತು, ಈಗಿನ್ನ ಯೂಸ್ ಮಾಡೋಕ್ಕೆ ರೆಗ್ಯುಲರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಳೆಗಾಲ ಚಳಿಗಾಲದಲ್ಲಿ ಕಷ್ಟ. ಇಲ್ಲೊಂದು ಗಾರ್ಡನ್ ಇದೆ. ಓಕೆ, ತುಂಬ ಬೆಳದಿಂಗ್ಳು ಟೈಮಲ್ಲಿ ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ, ಚೆನ್ನಾಗಿರುತ್ತೆ ಗಾರ್ಡನ್ ಮೇಲೆ. ಓ, ಫುಲ್ ಜಿಮ್ಮೆ? ಯಾ, ಜಿಮ್ ಸೆಟಪ್ ಇದೆ. ಹಾಂ, ನಾನಿಲ್ಲಿ ಮಾಡಲ್ಲ, ಇಲ್ಲಿ ಹೋಗ್ತೀರಿ? ನಾನು ಆಚೆ ಹೋಗ್ತೀನಿ, ಯಾಕೆ? ಮನೆಯವ್ರು ಮಾಡ್ತಾರೆ. ಅಂದರೆ ನನಗೆ ಇದಕ್ಕಿಂತನೂ ಹೆವಿ ಎಕ್ವಿಪ್ಮೆಂಟ್ಸ್ ಬೇಕು. ಹೌದಾ? ಎಸ್, ಹಂಗಾಗಿ ನಮ್ಮ ಪ್ರೊಫೆಷ್ನಲ್ ಆಗಿ ಇಷ್ಟಪಡ್ತೀನಿ. ನನಗೆ ಮಾರ್ನಿಂಗ್ ಮಲ್ಟಿ ಜಿಮ್, ತುಂಬ ದೊಡ್ಡ ಜಿಮ್ಮು, ಫ್ರೆಂಡ್ಸ್ ಇರ್ತಾರೆ, ತುಂಬ ಫನ್ನಿಯಾಗಿರುತ್ತೆ. ಮಾರ್ನಿಂಗ್ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಅಂದಾಗ ನಾನು ಏನು ಬೇಕಾದ್ರೂ ತಪ್ಪಿಸ್ತೀನಿ, ಜಿಮ್ ತಪ್ಪಿಸಲ್ಲ ಅಷ್ಟು. ಪ್ರತಿದಿನ ಹೋಗ್ತೀನಿ. ಮನೆಯಲ್ಲಿ ಸಾಕಷ್ಟು ಟೀ ಕುಡ್ನ ಯೂಸ್ ಮಾಡಿದ್ದೀವಿ. ಓಕೆ, ಇದೆಲ್ಲ ಟೀಕು? ಎಲ್ಲ ಟೀಕ್ ಸರ್, ಅಂದರೆ ಒಂದು ಮೆಟ್ಲು ಸ್ಟೆಪ್ ಎಲ್ಲದೂ ಕೂಡ ಟೀ ಕುಡ್ಡಿಂದಾನೆ. ಓಕೆ, ಹಾಂ. ಅಂದರೆ ನಿಮ್ಮ ತೋಟದಲ್ಲಿತ್ತಾ ಅಥವಾ? ತೋಟದಲ್ಲಿ ಇತ್ತು, ಪರ್ಚೇಸು ಕೂಡ ಮಾಡಿದ್ವಿ. ಈ ಡೋರ್ ಟೂರ್ಸ್ ಇದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಕಸ್ಟಮೈಸ್ಡ್. ಒಂದು ಪರ್ಪಸ್ ಇತ್ತು. ಹಾಂ, ನಾನು ನನ್ನ ಮಗ ಇಬ್ಬರು 18ನೇ ತಾರೀಕು ಕೊಟ್ಟಿದ್ದೀವಿ. ಯಾವ ತಿಂಗಳು? ನಾನು ಜನವರಿ, ಅವ್ನು ಫೆಬ್ರವರಿ. ಸೊ ಹಂಗಾಗಿ ನಮಗನ್ನಿಸ್ತು 18 ಅಡಿ ಡೋರ್ ಇಟ್ಬಿಡೋಣ ಅಂತ. ಹಾಂ, ಓಕೆ. ಸೊ 18 ನಮ್ಮನ್ನು ತುಂಬ ಫಾಲೋ ಮಾಡುತ್ತೆ ನಮ್ಮಿಬ್ರು. ಇದು ಟೀಕ್ವೇ? ತೆಗೆದು ಮರ ಟೀಕುಡ್. ಇದ್ರ ಡಿಸೈನ್ ನೀವು ಮೇಡಮ್ ಅಥವಾ ಆರ್ಕಿಟೆಕ್ಟ್? ಹಾಂ, ಒಂದು ಕಂಪ್ನಿ ಇದ್ರು, ಮಾವಿ ಗ್ರೂಪ್ಸ್ ಅಂತೇಳಿ. ಫಾರ್ ಎ ಡಿಸೈನಿಂಗ್ ಇಟ್ ಟುಕ್ 8 months. ಬಿಲಿಯರ್ಡ್ಸ್ ಬೋರ್ಡು. ಹಾಂ. ಇದೆಲ್ಲ ಯಾವಾಗ ನಿಮ್ಗೆ ಕ್ರೇಜು? ಕ್ರೇಜ್ ಅಂತ ಏನಿಲ್ಲ, ನಮ್ಗೆ ಅಂದ್ಕೊಂಡ್ವಿ ಸಮ್ ಸ್ಪೋರ್ಟ್ಸ್ ಇದೆಯಲ್ಲ, ಹಾಂ, ಇದು ವಯಸ್ಸಿನ ಅಂತರ ಇರಲ್ಲ. ಈ ಸ್ಪೋರ್ಟ್ಸ್ಗಾ? ಯಾವ ಸ್ಪೋರ್ಟ್ಸರ ಆಗಿರ್ಬೋದು. ನನಗೆ ವಯಸ್ಸಾಯಿತು, ನಾನು ಇನ್ನು ಮುಂದೆ ಆಟ ಆಡೋಕ್ಕೆ ಯೋಗ್ಯನಲ್ಲ ಅಂತಂದಾಗ ನಿಮ್ಮೊಳಗಿರೋ ಒಬ್ಬ ಯುವಕ, ಅಂದರೆ ಒಬ್ಬ ಹುಡುಗ ಸತ್ತೋಗ್ತಾನೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಎಲ್ಲ ಹಂತದ ವ್ಯಕ್ತಿಗಳು ಬದುಕಿರಬೇಕು. ಮೆಚ್ಯೂರ್ಡ್, ಸಣ್ಣ ವಯಸ್ಸಿನ ಮಗು, ಅದು ಮಿಸ್ ಆಗಬಾರ್ದು. ಈಗ ನೀವು ರಫ್ ಆಗಿಬಿಟ್ರಿ ಅಂತಂದರೆ ನಾವು ಪರಮ್ ಜೊತೆ ಮಾತಾಡೋಕ್ಕಾಗೋದೇ ಇಲ್ಲ. ಪರಮ್ ಒಳಗೆ ಹುಡುಗ ಇರಬೇಕು, ಅವ್ನು ಅವಾಗವಾಗ ಜಾಗೃತಿ ಆಗ್ತಾ ಇರಬೇಕು, ಅವಾಗಷ್ಟೇ ಪರಮ್ ಸುಂದರವಾಗಿ ಕಾಣ್ತಾರೆ. ಸೊ ಅದಕ್ಕೆ ಈ ಸ್ಪೋರ್ಟ್ಸ್ಗಳು ತುಂಬ ನಮ್ಮನ್ನು ಹೆಲ್ಪ್ ಮಾಡುತ್ತೆ. ಲೈಕ್ ನಾನು ಜಿಮ್ಗೆ ಹೋದಾಗ ಶಾರ್ಟ್ಸ್ ಹಾಕೊಂಡು ಹೋಗ್ತೀನಿ. ದೆನ್ ನನ್ನ ಮಗನ ಜೊತೆ ನಾನು ಆಟ ಆಡೋಕೆ ಹೋಗ್ತೀನಿ. ಅವಾಗ ನನಗೆ 42 ವರ್ಷ ಆಯಿತು, ನಾನು ಇದನ್ನೆಲ್ಲ ಮಾಡಬಾರ್ದು ಅಂತ ಹೋದಾಗ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ ನನ್ನ ಮಗನ ಮಧ್ಯ. ಸೊ ಈ ಸ್ಪೋರ್ಟ್ಸ್ ಎಲ್ಲ ಏನು ಮಾಡ್ತವೆ, ನಮ್ಮನ್ನು ಒಂದು ಸ್ಟ್ರಾಂಗಾಗಿ ಬಾಂಡಿಂಗ್ ಒಳಗೆ ಬಿಲ್ಡ್ ಮಾಡ್ತವೆ. ನಗ್ತೀವಿ, ಸಂತೋಷ ಪಡ್ತೀವಿ, ಒಬ್ರನ್ನೊಬ್ರು ಅಪ್ರಿಷಿಯೇಟ್ ಮಾಡ್ಕೋತೀವಿ. ಇಂಪ್ರೂವ್ಮೆಂಟ್ಸ್ ಇದ್ದರೂ ನಾವೇನಾದರೂ ಸಜೆಸ್ಟ್ ಮಾಡ್ತೀವಿ. ಸೊ ದಟ್ಸ್ ವೈ ನಾನು ಸ್ಪೋರ್ಟ್ಸ್ಗೆ ಈ ಮನೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟ್ಗೆ ಯೋಚನೆ ಮಾಡೋದು. ಅಂದರೆ ಸದಾ ನನ್ನೊಳಗಿರೋ ಹುಡುಗನಾಗಿರ್ಬೇಕಂತ. ಒಬ್ಬ ಯಂಗ್ ಬಾಯ್ ಇರ್ತಾನಲ್ಲ, ಅವನ್ನ ನಾನು ಬಳಸಲಿಲ್ಲ ಅಂದರೆ ಅವ್ನು ಬಿಟ್ಟೋಗ್ಬಿಡ್ತಾನೆ. ಅವ್ನು ಪ್ಲೇ ಬಾಯ್ ಹೋಗ್ಬಿಡ್ತಾನೆ ಆಚೆಗೆ. 100% ಆ ಹುಡುಗಾಟದ ಗುರು ಆಚೆಗೆ ಹೋದರೆ ಗುರು ಒಂಥರ ಹಾಕೋಗ್ತಾನೆ, ಅವನೊಂಥರ ಸೀರಿಯಸ್. ಅದೇ ದೊಡ್ಡ ಫ್ಯಾಮಿಲಿಗಳಲ್ಲಿ ಪ್ರಾಬ್ಲಮ್ ಇರೋದು. ತುಂಬ ಬೆಳೀತಾ ಇದ್ದಾರೆ, ತುಂಬ ಬೋರ್ ಆ ಮನುಷ್ಯ, ಅವನ ಹತ್ರ ಕುತ್ಕೊಳಕ್ಕಾಗಲ್ಲ, ಅವನ ಹತ್ರ 10 ನಿಮಿಷ ಮಾತಾಡೋದು ನನಗೆ ಹಿಂಸೆ ಆಗುತ್ತೆ. ಈ ಥಾಟ್ ಪ್ರೋಸೆಸ್ ಯಾಕೆ ಬರುತ್ತೆ ಅಂತಂದರೆ, ಕಂಪ್ಲೀಟ್ ಒಬ್ಬ ಮ್ಯಾನನ್ನು ಅವನ ಪ್ರೋತ್ಸಾಹಕ್ಕೆ ಅವ್ರ ಅವಕಾಶ ಕೊಟ್ಟಿರಬೇಕು. ಗ್ರೇಟ್ ಸರ್. ಇದರ ಕಲಿಬೇಕಾ ಅಥವಾ ಹಂಗೆ ಕಲ್ತ್ಬಿಟ್ರೆ? ಇಟ್ಸ್ ಅ ಪೋಲ್ಟಿಬಲ್ ನಂಬರ್ಸ್ ಇರುತ್ತೆ. ನಿಮಗೆ ಸಂಬಂಧಪಟ್ಟ ನಂಬರ್ಸ್ನ ನೀವು ಪೋಲಲ್ಲಿ ಹಾಕ್ತಾ ಹೋಗಬೇಕು. ಆಡ್ ನಂಬರ್ಸು, ಇವನ್ ನಂಬರ್ಸಲ್ಲಿ ಯಾವ ನಂಬರ್ಸ್ನ ಹಾಕೋದು ಅನ್ನೋ ಥರ ಈ ಗೇಮ್ ಇಂಡಿಕೇಟ್ ಮಾಡೋದು. ಮತ್ತು ನಮ್ಮ ಆ್ಯಕ್ಟ್ರ್ ಚರಣರಾಜ್ ಸರ್ ಇದ್ರಲ್ಲ, ಅವ್ರ ಮನೇಲಿ ಒಂದಿತ್ತು, ನೀವು ನೋಡಿದ್ರಿ. ಎಷ್ಟು ವರ್ಷದ ಅಭ್ಯಾಸ ಇದು? ಇದು ಆಯಿತು 10-15 ವರ್ಷ. ಓಕೆ. ಕ್ಲಬ್ಬಲ್ಲಿ ಆಡ್ತೀನಿ. ಗೊತ್ತಿಲ್ಲ ಇದು, ನಮ್ಗೆ ಗೊತ್ತಿರೋದು ಇಂಥದ್ದೇ ಅಡ್ಡೇಟ್ ಮೇಲೆ ಗುಡ್ಡೇಟು. ನಾವೆಲ್ಲ ರೋಡಲ್ಲಿ ಗೋಲಿ ನೀರಿ ಎಲ್ಲ ಆಡ್ತಾ ಇದ್ದಲ್ಲ, ಆ ಥರ ನೋಡಿ ಇಂಥವು ನಮ್ಗೆ ಗೊತ್ತಿರೋ. ಇದು ನನ್ನ ಮಗಳು ರೂಮು. ಇದಾರ ಮೇಡಮ್? ಹಾಯ್, ನಮಸ್ತೆ, ಬಾ. ಅಲ್ಲೇ ಒಂದು ಬನ್ನಿ. ಯಾ ಲೈಟ್ ಇದೆ, ಭಾಗ್ಯಲಕ್ಷ್ಮಿ. ನಾನೇ ಹಾಕ್ಬಿಟ್ಟೆ. ಎಸ್, ಇಲ್ಲ ಇನ್ನೂ ಇದೆ. ಇದು ಸ್ಯಾಂಪಲ್ಲಾ? ಹೇಗಿದೆಯಾ ಅಂಕಿತಾ? ಗ್ರೇಟ್. ಏನು ಓದ್ತಾ ಇದೆಯಾ? 7ನೇ ಕ್ಲಾಸು. ವೆರಿ ಗುಡ್. ಸೊ ನನ್ನ ಹೈಯೆಸ್ಟ್ ಇಷ್ಟಪಡೋದು, ಯಾಕೆಂದರೆ ಅಪ್ದಿರಿಗೆ ಯಾವಾಗಲೂ ಮಗಳದಿರೋ ಫೇವ್ರೇಟ್. ಅಂಡರ್ಲೈನ್ಡ್ ಅದು ಬಿಡಿ ಇದು. ಆ್ಯಂಡ್ ಶಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್.
ಓ. ಆ್ಯಂಡ್ ಈ ವಯಸ್ಸಲ್ಲೇ ಅವಳು ತುಂಬ ಅಡುಗೆಗಳು ಮಾಡ್ತಾಳೆ. ಅಂದರೆ ನಮ್ಮ ಮನೇಲಿ ಉಲ್ಟಾ ಏನು ಅಂದರೆ ಇವ್ರು 7th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಅಪ್ಪ ಅಮ್ಮನ ಕೇಳ್ತಾರೆ ನಮ್ಗೆ ಅದು ತಿನ್ನಂಗಾಗಿದೆ ಅಂತ. ನಮ್ಮ ಮನೇಲಿ ಏನು ತಿನ್ನಂಗಾದ್ರೆ ನಾವು ಇವಳನ್ನ ಕೇಳ್ತೀವಿ. ಈಸ್ ಎನಿ ಫುಡ್ಸ್ ಲೈಕ್ ಮಾಡ್ತಾಳೆ, ಸ್ಯಾಂಡ್ವಿಚ್ಸ್, ಡೋನಟ್ಸ್ ಆ್ಯಂಡ್ ಲೈಕ್ ವಾಟ್ ಯು ನೀಡ್, ಮಂಚೂರಿಯನ್ಸ್, ಎನಿಥಿಂಗ್ ಶಿ ವಿಲ್ ಮೇಕ್ ಇಟ್. ಆ್ಯಂಡ್ ಅಷ್ಟು ಇಷ್ಟ ಅವಳಿಗೆ ಅದನ್ನು ಮಾಡೋದು. ಅಮ್ಮ ಒಂದ್ಸರಿ ಮಾಡ್ತಿರ್ತಾರಲ್ಲ ಹಂಗೆ ರೋಬೋ ಥರ ಸ್ಕ್ಯಾನಲ್ಲೇ. ವೆರಿ ಗುಡ್. ನೋಡಿ ಇಲ್ಲಿಂದ ಸರ್ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ವಾವ್, 200x100. ಇವ್ರ ಮೇಲೆ ಟೆರೆಸಾ ಅಥವಾ ರೂಮ್? ನಂದೊಂದು ರೂಮ್ ಇದೆ ಅಲ್ಲಿ. ಓಕೆ. ಈ ಪ್ಯಾಸೇಜ್ ಚೆನ್ನಾಗಿದೆ ಸರ್, ಇದು ಸಕ್ಕತ್ತಾಗಿದೆ ಈ ಪ್ಯಾಸೇಜ್ ನೋಡಿ, ಇದು ಈ ಮನೆಯಲ್ಲಿ. ಅದಕ್ಕೆ ಲುಕ್ ಕೊಡಬೇಕಂತ ಅವರು ಇಟ್ಸ್ ಥಿಂಕ್ ಲೈಕ್ ತುಂಬ ಡಿಸೈನ್ಗೆ 8 ತಿಂಗಳು ತಗೊಂಡಾಗ್ಲೇ ನಮ್ಮನ್ನು ನೋಡೆಲ್ಲ ನಗೋರು. ಮನೆನೇ ಕಟ್ಟೋಕ್ಕೆ ಇಷ್ಟೊತ್ತಿಗೆ ಬೇಸ್ಮೆಂಟ್ ಆಗ್ಬಿಟ್ಟು RCC ಆಗೋದು ಇವರು ಡಿಸೈಡ್ ಮಾಡೋಕ್ಕೆ. ಇಲ್ಲೊಂದು ಗೆಸ್ಟ್ ರೂಮ್ ಇದೆ, ಓಕೆ, TT ಇದೆ, ನಮ್ಮ ಫೇವ್ರೆಟ್ ಗೇಮು, ತುಂಬ ಇಷ್ಟ TT. ಸೊ ಗೆಸ್ಟ್ ರೂಮ್ನು ಕೂಡ ಅದೇ ಸ್ಟ್ಯಾಂಡರ್ಡ್ಗೆ ಬಿಲ್ಡ್ ಮಾಡಿದ್ವಿ. ಅಂದರೆ ಯಾರು ಗೆಸ್ಟ್ ರೂಮ್ನ ಸ್ವಂತ ರೂಮ್ ಥರ ಮಾಡಿಟ್ಟಿದ್ದಾರೆ. ವಾವ್. ಇಲ್ಲೇ ಎದುರುಗಡೆ ಥಿಯೇಟ್ರ್ ಇದೆ. ನಿಮ್ಮ ಪೇರೆಂಟ್ಸ್ ಎಲ್ಲ ಊರಲ್ಲಿ ಇರ್ತಾರೆ ಸರ್. ಅಂದರೆ ನಿಮ್ಮ ತೋಟ ಇದೆಯಲ್ಲ, ತೋಟ ಇದೆಯಲ್ಲ, ಅವ್ರಿಗೆ ನೀವೇನು ಕೊಟ್ಟರು ಅವ್ರು ಇಲ್ಲಿಗೆ ಬರಲ್ಲ. ಖಂಡಿತ ಹೌದು. ಆ್ಯಂಡ್ ಅವರು ಆ ಜೀವನನ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಖಂಡಿತ ಹೌದು. ಪೇರೆಂಟ್ಸು ತಮಗೆ ಸೆಟ್ ಆಗಿರೋ, ಯಾಕಂದರೆ 45 ವರ್ಷ ಅಲ್ಲಿ ಬದುಕ್ಬಿಟ್ಟಿರ್ತಾರಲ್ಲ. ಇನ್ನು ಬೇಸಿಗೆಗಾಲದಲ್ಲಿ ಇದು ತುಂಬಿ ತುಳುಕುತ್ತೆ. ಇವ್ರ ಫ್ರೆಂಡ್ಸ್ಗಳೆಲ್ಲ ಬಂದು, ನಮಗಷ್ಟು ಟೈಮ್ ಇರಲ್ಲ. ಸೊ ಈ ಥಿಯೇಟ್ರ್ ಆದಮೇಲೆ ಒಂದು 7-8 ಮೂವಿ ನೋಡಿರ್ಬೋದು ಮಕ್ಳುಗಳ ಬಲಾತ್ಕಾರಕ್ಕೆ. ಓಕೆ. ಬಟ್ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಸಖತ್ ಎಂಜಾಯ್ ಮಾಡ್ತಾರೆ. ಸಖತ್ತಾಗಿ ನೋಡಿ, ಒಳ್ಳೆ. ನಿಮ್ಮ ಹಳ್ಳಿ ಮನೆ ಹೇಗಿದೆ? ತುಂಬ. ನೀವು ಹುಟ್ಟಿದ ಮನೆ? ನಾವು ಹುಟ್ಟಿದ ಮನೆ ಹಂಚಿನ ಮನೆ. ಹಾಂ, ಟಿಪಿಕಲ್ ಹಾಸನದ ಹಂಚಿನ ಮನೆ, ರೈತರ ಹಂಚಿನ ಮನೆ. ತುಂಬ ದೊಡ್ಡ ಹಂಚಿನ ಮನೆ. ಅದರಲ್ಲಿ ಹಟ್ಟ ಇತ್ತು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ರು. ಓಕೆ. ಅಣ್ಣ ತಮ್ಮದಿರು, ತುಂಬ ದೊಡ್ಡ ಮನೆ. ಊಟಕ್ಕೆ ಕೂತ್ರೇನೆ ಒಂದು 25 ಜನ ಕೂತ್ಕೋಬೇಕು. ಅದು ಆ ವಾತಾವರಣದಲ್ಲಿ ಬೆಳೆದಿದ್ವಲ್ಲ. ಓಕೆ. ಅದು ಅದ್ಭುತ. ಬಟ್ ಆ ಮನೆ ಇಲ್ಲ ಈಗ. ಅದೆಲ್ಲ ಡಸ್ಟ್ ಅಲರ್ಜಿ ಆಯಿತು, ಎಲ್ಲ ತೆಗೆದುಬಿಟ್ರಾ? ಮನೆ ಎಲ್ಲ ಅದು ಅಲ್ಲಿ ಅದರದ್ದು ಒಂದು ನೆನಪು ಕೂಡ ಉಳಿದಿಲ್ಲ. ಬಟ್ ಆ ಊರೇನಿದೆ ಉಪ್ಪಾರ ಕಾಳೆನಹಳ್ಳಿ, ಅದು ಹಂಗೆ ಇದೆ. ಏನು ಊರ ಹೆಸರು? ಉಪ್ಪಾರ ಕಾಳೆನಹಳ್ಳಿ. ಉಪ್ಪಾರ ಕಾಳೆನಹಳ್ಳಿ. ಉಪ್ಪಾರ ಕಾಳೆನಹಳ್ಳಿ. ಇಲ್ಲಿಗೆ ಎಷ್ಟು ದೂರ ಅದು? 18 ಕಿಲೋಮೀಟರ್. ಓ, ನಿಮ್ಮ ಫ್ಯಾಕ್ಟ್ರಿ ಅವ್ರದ್ದು ಅಲ್ಲೇ? ಅಲ್ಲೇ ಫ್ಯಾಕ್ಟ್ರಿ, ತೋಟ ಅಲ್ಲೇ ಇದೆ. ಅಪ್ಪಾಜಿ ಅಮ್ಮ ಎಲ್ಲ ಅಲ್ಲೇ ಇರ್ತಾರೆ. ನಿಮ್ಮ ಕುಟುಂಬದ ಹಿನ್ನೆಲೆ? ರೈತರು ಅವರು. ಹಾಂ, ತೆಂಗು ಬೆಳೆಯೋ ರೈತರು. ಸರ್ ರೂಮ್ಗೆ ಪಾಸ್ವರ್ಡ್ ಇದೆ. ಸರ್ ಇದೇನು ರೂಮಾ? ಇದೆ ಒಂದು ಮನೆನಾ? ಅಲ್ಲೋಡಿ ಸರ್, ಪರ್ಸನಲ್ ರೂಮ್ಗೆ ಡೋರ್ ಎಷ್ಟು ದೊಡ್ಡದಿದೆ ನೋಡಿ, ದೊಡ್ಡ ಮನೆ ಥರ. ಬನ್ನಿ ಪ್ಲೀಸ್ ಕಮ್. ನೋಡಿ, ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ, ಅಂದರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ. ನೋಡಿ ಎಷ್ಟು ಖುಷಿ ಆಗ್ತದೆ. ಜಸ್ಟ್ ನಾವು ನೋಡಿದ್ದಕ್ಕೇ ನಿಮಗೆ ಕಟ್ಟಿ ಇಲ್ಲಿ ವಾಸ ಮಾಡೋದು ಎಷ್ಟು ಖುಷಿ ಆಗ್ತಿರ್ಬೇಕು. ಎವ್ರಿ ಮಿನಿಟ್ ಅದನ್ನು ಎಂಜಾಯ್ ಮಾಡೋ ಗುಣ ನಿನ್ನಲ್ಲಿದ್ದರೆ, ಆ ಥರ ಇದ್ದರೆ, ನೀನು ಆ ಪರಿಸ್ಥಿತಿಲಿದ್ದರೆ ತುಂಬ ರೋಮಾಂಚನ ಆಗುತ್ತೆ. ಯಾಕೆಂದರೆ ಈ ಒಂದೊಂದು ಇಟ್ಟಿಗೆ ಇಡಬೇಕಾದ್ರೂ ಬಂದು ನೋಡ್ತಿದ್ವಿ ನಾವು, ಏನಾಗ್ತಿದೆ, ಕೆಲಸ ಏನಾಗ್ತಿದೆ, ಎಲ್ಲಾಗ್ತಿದೆ, ಹೆಂಗಾಗ್ತಿದೆ. ನಾನು ಈಗ ರಿಯಲಾಗಿ ಬದುಕ್ತಾ ಇದ್ದೀವಲ್ಲ, ತುಂಬ ಖುಷಿ ಅನ್ಸುತ್ತೆ. ವೆರಿ ನೈಸ್. ವೆರಿ ನೈಸ್. ಈಗ ಐ ಆಮ್ ಸಾರಿ, ಈಗ ನೋಡಿ ಭಾಳ ಜನ ಮದುವೆ ಆದಮೇಲೆ ಪತ್ತಿರು, ಈಗ ನಿಮಗೆ ಕನಸಿರ್ಬೋದು ನಾನು ಹಳ್ಳೀಲಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಅಂತ. ಆದರೆ ಮದುವೆಯಾಗಿ ಬಂದಂಥ ಸಂಗಾತಿ, ಬೇಡ ನನಗೆ ಈ ಊರು, ನಾನು ಸಿಟಿಗೆ ಹೋಗಬೇಕು, ಆ ಥರದ್ದಿಲ್ಲ ಮೇಡಮ್. ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ನೋಡಿ. 100%. ನಮಗೇನು ಅನ್ನಿಸ್ತು ಅಂತಂದರೆ, ವೈ ಈಸ್ ಸಿಟಿ ಈಸ್ ಸ್ಪೆಷಲ್ ಅಂತ ಅನ್ನಿಸ್ತು. ಸ್ಪೆಷಲ್ ಏನಕ್ಕೆ ಅಂತ ನಾವು ಕಂಪ್ಯಾರಿಟಿವ್ಲಿ ನಾವು ನೋಡೋಕ್ಕೋದ್ರೆ, ಸಮಥಿಂಗ್ ಅಲ್ಲಿ ಏನೋ ಒಂದು ವ್ಯವಸ್ಥೆಗಳಿದೆ, ಏನೋ ಇದೆ. ಏನದು ವ್ಯವಸ್ಥೆಗಳು ಲೀಸ್ಟ್ ಮಾಡು ಅಂತಂದರೆ ಯಾರಿಗೂ ಲೀಸ್ಟ್ ಮಾಡೋಕ್ಕೆ ಬರಲ್ಲ. ಜಸ್ಟ್ ಜನಜಂಗುಳಿ ಇರುತ್ತೆ, ಟ್ರಾಫಿಕ್ ಇರುತ್ತೆ, ನಿನಗೆ ಬೇಕಾದ ಬೇಕ್ರಿಗಳು, ಅದು ಇದು ಫುಡ್ ಇರುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಅದೇನೂ ಬೇಡವಾಗಿತ್ತು. ಆ ಸಿಟಿ ಕೊಡುವ ಆ ಬಣ್ಣದ ವೈವಿಧ್ಯಮಯವಾಗಿರೋ ವಿಚಾರಗಳು ನಮಗೆಲ್ಲ ಬೇಡವಾಗಿತ್ತು. ಅದು ಬಿಟ್ಟಾಗ ನಮಗೆ ಸಿಟಿ ಝೀರೋನೇ ಕಂಡಿದ್ದು. ಸ್ಟಿಲ್ ನಮಗೆ ಮಹಾನಗರಗಳು ನೋಡಿದಾಗ ನಮಗೇನಂತ ಥ್ರಿಲ್ ಅನ್ಸಲ್ಲ. ಮೊದಲು ಎಷ್ಟೊತ್ತಿಗೆ ವಾಪಸ್ ಹೋಗ್ತೀವೋ ಅಂತ ಅನ್ನಿಸ್ತಿರೋದು. ಅದು ಆಕರ್ಷಣೆ ಮಾಡಲ್ಲ. ವಾಪಸ್ ಹೋಗ್ತೀವೋ. ನನಗೆ ಅನ್ನಿಸ್ತು, ನನಗೆ ಬೇಕಾಗಿರೋದನ್ನ ನಾನು ಕಟ್ಕೊಳ್ಳೋಣ, ನಮ್ಮೂರಲ್ಲೇ ಕಟ್ಟೋಣ ಅನ್ನೋ ಈ ಇಂಟೆನ್ಷನಲ್ಲಿ ಇದು ಬಿಲ್ಡ್ ಆಯಿತು. ಸೂಪರ್.
ನೀವೇನು ಈ ಮನೆ ಇಷ್ಟು ಸುಂದರವಾಗಿದೆ ಅಂತಂದ್ರಿ. ಸೊ ಅದನ್ನು ಡಿಸೈನ್ ಮಾಡೋಕ್ಕೆ ಮೊದಲನೇ ದಿನದಿಂದ ಇದು ಪ್ಲ್ಯಾನ್ ಮಾಡಿದ್ದು, ಇದನ್ನ ಡಿಸೈನ್ ಮಾಡಿದ್ದು ಎಲ್ಲ ನಾನು ನನ್ನ ಶ್ರೀಮತಿಯವ್ರು ಸೇರಿಸ್ಕೊಂಡು ಆಶಾ ಅಂತ ಹೇಳಿ ನಮ್ಮ ಶ್ರೀಮತಿ. ನಮಸ್ತೆ. ನಮಸ್ತೆ ಸರ್. ಸೊ ಬರೀ ಮನೆಯಲ್ಲಿ ಅಷ್ಟೇ ಅಲ್ಲ, ಯಾಕೆಂದರೆ ನನ್ನ ಪ್ರಕಾರ ಹೆಣ್ಮಕ್ಳುಗಳು ಮನೆಯೊಳಗೆ ಅಷ್ಟೇ ಸೀಮಿತವಾಗಬಾರ್ದು, ಅವರನ್ನು ಒಂದು ಬಿಸ್ನೆಸ್ಸಲ್ಲೂ ಇನ್ವಾಲ್ವ್ ಮಾಡಬೇಕು ಅಂತ ಅಂದು ಇವತ್ತು ನನ್ನ ಕಂಪ್ನಿಲಿ ಒಂದು 34 ಪ್ರಾಡಕ್ಟ್ ಇದೆ. ಅದರಲ್ಲಿ ತುಂಬ ಮೇಜರ್ ಪ್ರಾಡಕ್ಟ್ಸ್ನ ಇವರು ಡಿಸೈನ್ ಮಾಡಿದ್ದಾರೆ, ಅದ್ರ ಕೇರ್ ಟೇಕ್ ಮಾಡ್ತಾರೆ, ಅದ್ರ ಪ್ರೊಡಕ್ಷನ್ ಮಾಡ್ತಾರೆ. ಆ್ಯಂಡ್ ನೀವು ಅದ್ರ ಬಗ್ಗೆ ಅವ್ರ ಬಾಯಲ್ಲೇ ಕೇಳಿ, ಏಕೆಂತಂದರೆ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಏನು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅಂತೇಳಿ. ಸೊ ಇವರು ಆಶಾ ಅವರು ಪರಿಚಯ ಮಾಡಿ. ನಮಸ್ತೆ ಸರ್. ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಕಲಾ ಮಾಧ್ಯಮಕ್ಕೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತಂದರೆ ಅದರಲ್ಲೂ ಎಲ್ಲ ಚಾನಲಲ್ಲೂ ನೋಡ್ತಾ ಇದ್ದೀನಿ, ಬಟ್ ಏನಂದರೆ ಕಲಾ ಮಾಧ್ಯಮ ಇನ್ನೂ ಸ್ಪೆಷಲ್ ಅಂತ ನನಗೆ ಖುಷಿಯಾಗುತ್ತೆ. ಮತ್ತು ತೇಜಸ್ವಿ ಅವ್ರದ್ದು ನೀವು ನಾಟಕಗಳನ್ನ ನಾನು ತುಂಬ ನೋಡ್ತಾ ಇದ್ದೀನಿ, ಬಟ್ ಅದು ಇನ್ನೂ ತುಂಬ ಎತ್ತರಕ್ಕೆ ಹೋಗಲಿ, ಇನ್ನೂ ಬೇರೆಯವ್ರಿಗೆ ಮಾದರಿ ಆಗಲಿ, ಮತ್ತು ಚಿಲ್ಡ್ರನ್ಸ್ಗಳಿಗೆ ಮತ್ತು ಕಾಲೇಜ್ ಮಕ್ಕಳುಗಳಿಗೆ ಇನ್ನೂ ಮಾದರಿಯಾಗಿ ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಗಂಡ ಹೆಂಡ್ತಿ ನಿಮ್ಮ ಸಾನ್ನಿಧ್ಯದಲ್ಲಿ ಬರ್ತಿರುವಂತಹ ಎಲ್ಲ ತೇಜಸ್ವಿ ಅವರ ನಾಟಕಗಳನ್ನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಮನೆಗೆ ಬಂದಿರೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಸರ್. ಬಿಸ್ನೆಸ್ ಮಾತಾಡಿ ಸಾಕಾಯ್ತು. ಎಷ್ಟು ವರ್ಷ ಆಯ್ತು ಮದುವೆಗೆ? ಸೊ ಈಗ 17ನೇ ವರ್ಷ ನಡೀತಾ ಇದೆ, 16 ವರ್ಷ ಕಂಪ್ಲೀಟ್ ಆಗಿ. ಮೇಡಮ್ ಹತ್ರ ಮಾತಾಡೋಣ. ಮನೆ ಮನೆ ಮುದ್ದು ಮನೆ, ಮನೆ ಮನೆ